ನಮಸ್ಕಾರ. ಯೂಟ್ಯೂಬ್ ಚಾನಲ್ ಮ್ಯಾಜಿಕಲ್ ಮೀಡಿಯಾ 279 ನಾನು ರೂಪಶ್ರೀ ಮಾತಾಡ್ತಾ ಇರೋದು. ಸೊ ಇವತ್ತು ಮುಂದುವರೆದ ಭಾಗ, ಹೇಟರ್ಸ್ಗೆ ಏನು ಶಿಕ್ಷೆ, ಓಕೆನಾ? 32ನೇ ಭಾಗ. ಸೊ ನೋಡೋಣ ಹೇಟರ್ಸ್ಗೆ ಏನು ಶಿಕ್ಷೆ ಅಂತ. ಸೊ ಅದಕ್ಕೂ ಮುಂಚೆ ಫಸ್ಟು ನಿಮ್ಮ ಹೇಟರ್ಸ್ ಯಾರು ಅಂತ ನೋಡೋಣವಾ? ಸೊ ಫಸ್ಟು ನಿಮ್ಮ ಹೇಟರ್ಸ್ ಯಾರು ಅಂತ ನೋಡೋಣ. ಸೊ ಈ ಥರ ಇದೆ ಅಂತಂದರೆ ನಿಮಗೆ ಗೊತ್ತಾಗತ್ತೆ, ಓಕೆನಾ? ಕಾರ್ಡ್ಸ್ ನೋಡಿದ ತಕ್ಷಣ ನಿಮ್ಗೆ ಅನ್ನಿಸ್ಬೇಕು ಎಸ್ ಅಂತ. ಏನು ಹೇಳಿಸ್ತಾರೆ ನೋಡೋಣ ಬಾಬಾ. ಮಾತಾ ಕಾಳಿ, ಪ್ಲೀಸ್ ಬ್ಲೆಸ್ ದಿಸ್ ರೀಡಿಂಗ್. ಓಕೆ, ನೈಟ್ ಆಫ್ ವಾನ್ಸ್ ಅಂತ ಹೇಳ್ತಾ ಇದ್ದಾರೆ, ಓಕೆನಾ? ಓಕೆ, ಸೊ ಫಸ್ಟು ನೈಟ್ ಆಫ್ ವಾನ್ಸ್ ಬಂದಿದೆ, ಓಕೆ. ಸೊ ಇದೇನಂತಂದರೆ ಇವರು ನಿಮ್ಮ ಜೀವನದಲ್ಲಿ ಯಾರು ಅಂತ ಹೇಳ್ತಾ ಇದ್ದಾರೆ. ಫಸ್ಟು ಇವ್ರು ಯಾರು, ಈ ಥರ ಯಾರು ಇವರು ಅಂತ ಫಸ್ಟು ನೋಡೋಣ, ಆಯಿತಾ? ನಿಮ್ಮ ಹೇಟರ್ಸ್ ಯಾರು ಅಂತ ಫಸ್ಟು ಹೇಳ್ತಾ ಇದ್ದಾರೆ. ನಿಮ್ಮ ನಿಮ್ಮ ಫ್ಯಾಮಿಲಿ ಅಂತ ಹೇಳ್ಸಿದ್ರು ಗೊತ್ತಿಲ್ಲ, ಬಟ್ ಇದು ಆ್ಯಕ್ಷನ್ ತೊಗೊಂಡಿರೋದು ಅಂತ ಹೇಳ್ತಾ ಇದ್ದಾರೆ. ಏನಂದರೆ ಅವ್ರಿಗೊಂದು ರೀತಿ ನೋಡಿ, ಬೆಂಕಿ ಕುದಿತಾ ಇತ್ತು ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಅಂತ ತೋರಿಸ್ತಾ ಇದ್ದಾರೆ. ಸೊ ಇದು ನಿಮಗಿಂತ ಒಂದು, ಅಂದರೆ ಇದು ಏಜ್ ಹೇಳಬೇಕು ಅಂತಂದರೆ ಅರೌಂಡ್ ಓಕೆ. ಸೊ ಓಕೆ, ವಿತಿನ್ 40 ಇಯರ್ಸ್ ಇರ್ಬೋದು, ಓಕೆನಾ? ಸೊ ಇದು ಒಂದಷ್ಟು ಜನರ ಜೀವನದಲ್ಲಿ ಇವರ ಮೇನ್ ಆ್ಯಕ್ಷನ್ ತೊಗೊಂಡಿರೋದು ಇವರು ಅಂತ ಹೇಳ್ತಾ ಇದ್ದಾರೆ. ಯಾಕೆ ಅಂತಂದರೆ ಅವರ ಜೀವನದಲ್ಲೇ ಒಂಥರ ಮರುಭೂಮಿ ಥರ ಆಗಿಬಿಟ್ಟಿದೆ ಅಂತಲೂ ತೋರಿಸ್ತಾ ಇದ್ದಾರೆ. ಅವ್ರ ಲೈಫಲ್ಲಿ ಏನೂ ಇಲ್ಲ, ಆ್ಯಕ್ಚುಲಾಗಿ ಏನೂ ಇಲ್ಲ, ಆಯಿತಾ? ಆ್ಯಂಡ್ ಇಲ್ಲಿ ಬಂದಿರೋದು ಇದು ಎನರ್ಜಿ, ಇದು ಆ್ಯಕ್ಚುಲಿ ನೈಟ್ ಆಫ್ ವಾಂಡ್ಸ್ ಅಂದರೆ ಜೆಂಟ್ಸ್ ಇದು ತೋರಿಸ್ತಾ ಇರೋದು, ಓಕೆನಾ? ಸೊ ನಿಮ್ಮ ಲೈಫಲ್ಲಿ ಯಾರಿದ್ದಾರೆ ನೀವು ನೋಡ್ಕೊಳ್ಳಿ, ಬಟ್ ವಿತಿನ್ 40 ಇಯರ್ಸ್, ಓಕೆನಾ? ಸೊ ಇಲ್ಲೇನಂತಂದರೆ ಒಂಥರ ಅರೌಂಡ್ 40 ಇಯರ್ಸ್ ಅಂದ್ಕೊಳ್ಳಿ. ಒಂಥರ ಅವ್ರ ಜೀವನನೇ ಒಂದು ರೀತಿ ಮರುಭೂಮಿ ಥರ ಆಗ್ಬಿಟ್ಟಿದೆ, ಆಯಿತಾ? ಈಜಿಪ್ಟ್ ಇದನ್ನು ತೋರಿಸ್ತಾ ಇದ್ದಾರೆ ನೋಡಿ, ಇದೆಲ್ಲ. ಸೊ ಓಕೆ, ಇದೇನಂತಂದರೆ ಅವ್ರಿಗೆ ಪಿರಮಿಡ್ ತಾನೇ, ಇಲ್ಲೊಂದೆಲ್ಲ ಇದೆ ನೋಡಿ. ಸೊ ಇಲ್ಲೇನಂದರೆ ಅವ್ರಿಗೆ ಜೀವನದಲ್ಲಿ ಏನು ಸಾಧನೆ ಮಾಡಬೇಕು ಏನೂ ಆಗಿಲ್ಲ ಲೈಫಲ್ಲಿ, ಆಯಿತಾ? ಅದರಿಂದ ಕುದೀತಾ ಇದೆ, ಮನಸ್ಸೆಲ್ಲ ಕುದೀತಿದೆ. ಈಗ ಮರುಭೂಮಲ್ಲಿದ್ದರೆ ಇವಾಗ ಹೆಂಗಿರುತ್ತೆ, ಬಿಸಿಲು ತಾಪ ಯಾವ ಥರ ಇರುತ್ತೆ, ಆ ಥರ ಅವರ ಮನಸ್ಸಿನಲ್ಲೂ ಕುದೀತಾ ಇದೆ ಅಂತ ತೋರಿಸ್ತಾ ಇದ್ದಾರೆ, ಆಯಿತಾ? ಆ್ಯಂಡ್ ಓಕೆ, ನೋಡಿ ಎಷ್ಟರ ಮಟ್ಟಿಗೆ ಅಂತಂದರೆ ದಯೆ ಅನ್ನೋದೇ ಇಲ್ಲ ಈ ಮನುಷ್ಯನಲ್ಲಿ ಅನ್ನೋ ಥರ ತೋರಿಸ್ತಾ ಇದ್ದಾರೆ. ಪಾಪ ಈ ಪ್ರಾಣಿಗೆ ನೋಡಿ ಎಷ್ಟು ಗಾಯ ಥರ ಆಗಿದೆ, ನಂತರ ಆ ಬಿಸಿಲು ಬೇಗೆಯಿಂದ ಮೈಯೆಲ್ಲ ಸುಟ್ಟಾಗಿದೆ, ಆಯಿತಾ? ಅಂಥದ್ರಲ್ಲೂ ಒಂಥರ ಹೋಗು ಅನ್ನೋ ಥರ, ಹೋಗ್ತಾ ಇರು ಅನ್ನೋ ಥರ, ಅಂದರೆ ಅಷ್ಟು ನೆಗೆಟಿವಿಟಿ ತುಂಬಿಕೊಂಡಿದೆ ಅಂತ ತೋರಿಸ್ತಾ ಇದ್ದಾರೆ. ಅಷ್ಟು ನೆಗೆಟಿವಿಟಿ ತುಂಬಿಕೊಂಡು ಕುದೀತಾ ಇದೆ, ಮೈಯಲ್ಲಿ ಕುದೀತಾ ಇದೆ. ಅವ್ರಿಗೆ ಅವರು ಸಾಧಿಸೋಕ್ಕೂ ಆಗ್ತಿಲ್ಲ ಏನೂ, ಏಕೆಂದರೆ ಟೈಮ್ ಅವ್ರ ಫೇವರ್ ಇಲ್ಲ, ಆಯಿತಾ? ಈ ಥರ ಅಂತ ತೋರಿಸ್ತಾ ಇದ್ದಾರೆ. ಸೊ ಅವ್ರ ಟೈಮ್ ಅವ್ರ ಫೇವರ್ಗಾಗಿ ಅವ್ರ ಕಡೆಗೆ ಇಲ್ಲದೇ ಇರೋದ್ರಿಂದ ಅವ್ರು ಏನು ಬಯಸಿದ್ರು ಅದಾಗಿಲ್ಲ. ಜೊತೆಗೆ ಒಂಥರ ಮರುಭೂಮಿ ಥರ ಆಗೋಗ್ತಾ ಇದೆ ಅವ್ರ ಜೀವನ, ಯಾರೂ ಇಲ್ಲ, ಅವರ ಜೊತೆಗೆ ಯಾರೂ ಇಲ್ಲ ಅನ್ನೋ ಥರನೂ ತೋರಿಸ್ತಾ ಇದ್ದಾರೆ, ಓಕೆನಾ? ಇದು ಯಾರು ನಿಮ್ಮ ಜೀವನದಲ್ಲಿ ನಿಮಗೆ ಗೊತ್ತು. ಇವಾಗ ಸೈನ್ ಹೇಳಿಸಿದ್ರಲ್ವಾ, ನಿಮ್ಗೇನಾದ್ರು ಗೊತ್ತಾಗ್ತಾ ಇದೆಯಾ ಯಾರು ಅಂತ ಹೇಳಿ. ಇದು ಇನ್ನೊಂದು, ಓಕೆ, ಕ್ವೀನ್ ಆಫ್ ಸೋರ್ಟ್ಸ್ ಬಂದಿದೆ ನೋಡಿ. ಇವರು ಯಾರು ಇದನ್ನು ನೋಡಿದ ತಕ್ಷಣ ನಿಮ್ಗೆ ಯಾರು ಅನಿಸುತ್ತೆ? ಓಕೆನಾ? ಸೊ ಕೈಯಲ್ಲಿ ನೋಡಿ ಕತ್ತಿ ಯಾವ ಥರ ಡ್ಯಾಗರ್ ಇಟ್ಕೊಂಡಿರೋದು ಅಂದರೆ ನಿಮ್ಮ ಜೀವನದಲ್ಲಿ ಇದು, ಆಯಿತಾ? ಇದು ಸುಮ್ಮನೆ ಬರ್ತಾ ಇರೋದಲ್ಲ ಕಾರ್ಡ್ಸು, ಯಾರೋ ಇದ್ದಾರೆ 100% ಇದು. ಆ್ಯಂಡ್ ಇದು ಇನ್ನೊಂದು ಹೇಳ್ಬಿಡ್ತೀನಿ, ಇದು ಜನರಲ್ ರೀಡಿಂಗ್, ಓಕೆನಾ? ಈ ಥರ ಇದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ನಿಮಗೆ ಕನ್ಫರ್ಮ್ ಆಗಬೇಕು ಇದು ನಂದೇನಾ ರೀಡಿಂಗ್ ಅಂದರೆ ನೀವು ಪರ್ಸನಲ್ ರೀಡಿಂಗ್ ತೊಗೋಬೇಕಾಗತ್ತೆ, ಓಕೆನಾ?
ಇವ್ರಿಗೇನಂತಂದರೆ ಇವ್ರನ್ನ ನಿಮ್ಮ ಎಗೇನ್ಸ್ಟ್ ಮಾಡಿದ್ದಾರೆ ಯಾರೋ ಅಂತ ಹೇಳ್ತಾ ಇದ್ದಾರೆ, ತೋರಿಸ್ತಾ ಇದ್ದಾರೆ. ಯಾಕೆಂದರೆ ಮೆಸೇಜ್ ಅವ್ರಿಗೆ ತಲೆಗೆ ತುಂಬಿ 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 ಇವ್ರು ಎಷ್ಟು ನೆಗೆಟಿವಿಟಿ ಇದೆ ಇವರಲ್ಲಿ ಇವಾಗ ಅಂತಂದರೆ ನಿಮ್ಮ ಬಗ್ಗೆ ಅಷ್ಟು ನೆಗೆಟಿವಿಟಿ ತುಂಬಿಕೊಂಡಿದೆ ಅಂತಲೂ ಹೇಳ್ತಾ ಇದ್ದಾರೆ. ಇವ್ರು ಯಾವ ಅಂದರೆ ಬಗೆದು ಬಿಡಬೇಕು ಅನ್ನುವಂಥ ಕೋಪದಲ್ಲಿದ್ದಾರೆ ಅಂತ ತೋರಿಸ್ತಾ ಇದ್ದಾರೆ, ಆಯಿತಾ. ಇನ್ನೂ ಒಂದು ಹೇಳ್ತಾ ಇದ್ದಾರೆ, ಇನ್ನೊಂದಷ್ಟು ಎನರ್ಜಿ ಏನು ಬರ್ತಾ ಇದೆ, ಇವರೇನೇ ಲೈಕ್ ಬೇರೆ ಜನಗಳಿಗೆ, ಆಯಿತಾ, ಅಪಪ್ರಚಾರ ಮಾಡಿದ್ದಾರೆ ಅಂತಲೂ ಹೇಳ್ತಾ ಇದ್ದಾರೆ. ಅಪಪ್ರಚಾರ ಮಾಡೋದಕ್ಕೆ ಒಂದೊಂದು ದಿವಸ ಒಂದೊಂದು ಥರ ಡೈರಿಲಿ ಬರೆದಿದ್ದಾರೆ ಅಂತಲೂ ತೋರಿಸ್ತಾ ಇದ್ದಾರಪ್ಪ, ಆಯಿತಾ. ಇದು ಓಕೆ, ಓ ಮೈ ಗಾಡ್, ಓಕೆ ಓಕೆ, ಇದು ಬರೀ ಒಂದಷ್ಟು ಎನರ್ಜಿ ಡೈರಿಲಿ ಬರೆದಿದ್ದಾರೆ, ಲೈಕ್ ಈ ಥರ ಮಾಡಬೇಕು ಅಂತ. ಇನ್ನೊಂದು ಎನರ್ಜಿ ಏನು ಬರ್ತಾ ಇದೆ ಗೊತ್ತಾ, ಓ ಮೈ ಗಾಡ್, ಇದು ಲಿಟ್ರಲಿ ನೆಗೆಟಿವಿಟಿ ಮಾಡಿರೋದು. ಸ್ಪೆಲ್ಸ್ ಅಂತಾರೆ, ನಿಮ್ಗೆ ಗೊತ್ತಾ ಇಲ್ವಾ, ಸ್ಪೆಲ್ಸ್ ಅಂತ ಹೇಳ್ತಾರೆ. ನೆಗೆಟಿವಿಟಿ ಮಾಡೋದು ಯಾವ ಥರ, ಆ ಥರ ಹುಡ್ಕೊಂಡು ಮಾಡ್ತಾ ಇದ್ದಾರೆ, ಆಯಿತಾ. ಜೊತೆಗೆ ನೋಡಿ, ನೆಗೆಟಿವ್ ಒಂದು ಎನರ್ಜಿನೂ ತೊಗೊಂಡಿದ್ದಾರೆ ಇಲ್ಲಿ ಅಂತ ತೋರಿಸ್ತಾ ಇದ್ದಾರೆ, ಕಾಣುತ್ತಾ. ಇದು ಒಂದು ನೆಗೆಟಿವ್ ಎನರ್ಜಿ ಥರ ಇದೆ ಇದು, ಆಯಿತಾ. ಇದನ್ನು ನೆಗೆಟಿವ್ ಎನರ್ಜಿ ತೊಗೊಂಡು ಒಂದು ನೆಗೆಟಿವಿಟಿ ಮಾಡ್ತಾ ಇರೋದು ಅಂತಲೂ ತೋರಿಸ್ತಾ ಇದ್ದಾರೆ. ಸೊ ಅಷ್ಟು ನೆಗೆಟಿವಿಟಿ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ, ಆಯಿತಾ. ಅದು ಲೇಡಿ ಅಂತಲೇ ಬಂದಿದೆ. ಕ್ವೀನ್ ಅಂದರೆ ಏನು, ಇಟ್ಸ್ ಎಬೋವ್ 40 ಇಯರ್ಸ್ ಅಂದ್ಕೊಳ್ಳಿ, ಅರ್ಥ ಆಯ್ತಾ. ಸೊ ಇದು ಯಾವ ಥರ ಅಂತಂದರೆ ವೆರಿ ಶಾರ್ಪ್, ಒಂಥರ ಇದ್ರ ಕ್ಯಾರೆಕ್ಟರ್ಸ್ ಹೇಳ್ತಾ ಇದ್ದಾರೆ. ಹೇಗೆ ಅಂತಂದರೆ ಕತ್ತರಿಸಾಕ್ಬಿಡ್ತೀನಿ, ಡ್ಯಾಗರ್ ಕೈಯಲ್ಲೇ ಹಿಡ್ಕೊಂಡಿರೋದು, ಆ ರೀತಿ ಒಂದು ಹೊಟ್ಟೆ ಕಿಚ್ಚು ನಿಮ್ಮ ಮೇಲೆ ಅನ್ನೋ ಥರನೂ ತೋರಿಸ್ತಾ ಇದ್ದಾರೆ, ಅಷ್ಟು ಹೊಟ್ಟೆ ಕಿಚ್ಚು. ಇದು ಆಫೀಸಲ್ಲಿ ಅಂತ ತೊಗೊಂಡ್ರೆ ಯಾರೋ ಈಗ ನಿಮ್ಮ ಸೀನಿಯರ್ ಇರ್ಬೋದು ಇವರು, ಆಯಿತಾ. ಸೀನಿಯರ್ಗೆ ಹಚ್ಕೊಟ್ಟಿರೋದು ಯಾರೋ ಹಚ್ಕೊಟ್ಟು ಇವ್ರ ತಲೆಯಲ್ಲಿ ತುಂಬಿ ನಿಮ್ಮ ಬಗ್ಗೆ ನೆಗೆಟಿವಿಟಿ ತುಂಬಿರೋದು ನಿಮ್ಮ ಬಗ್ಗೆ, ಆಯಿತಾ. ಆ ಥರ ಅಂತಲೂ ಒಂದು ಹೇಳ್ತಾ ಇದ್ದಾರೆ. ಇನ್ನೊಂದಷ್ಟು ಆ್ಯಕ್ಚುಲಾಗಿ ಏನು ಅಂತಂದರೆ, ಅವರೇ ಒಂದು ಆ ಎನರ್ಜಿ ಆ ಥರ ಬರ್ತಾ ಇದೆ. ಅವರು ಆ್ಯಕ್ಚುಲಿ ಸ್ಪೆಲ್ಸ್ ಎಲ್ಲ ಮಾಡ್ತಾರೆ ಅಂತಲೇ ತೋರಿಸ್ತಾ ಇದ್ದಾರೆ. ಅಂದರೆ ಟೋಟಲಿ ನೆಗೆಟಿವಿಟಿ ಮಾಡ್ತಾ ಇರೋದೇ ಒಂದು ಲೇಡಿ ನಿಮ್ಮ ಜೀವನದಲ್ಲಿ, ನನಗೆ ಗೊತ್ತಿಲ್ಲ ಯಾರು ಅಂತ, ಆ ಥರ ಅಂತ ತೋರಿಸ್ತಾ ಇದ್ದಾರೆ, ಓಕೆನಾ, ಇವರು. ಮತ್ತು ನೋಡಿ, ಇದು ಇನ್ನೊಂದಷ್ಟು ನೈಟ್ ಆಫ್ ಸೋಟ್ಸ್, ಓ ಮೈ ಗಾಡ್. ಇನ್ನೊಂದಷ್ಟು ಜನರ ಜೀವನದಲ್ಲಿ ಯಾರು ಏನು ನೆಗೆಟಿವಿಟಿ ಮಾಡ್ತಿರೋದು ಅಂತಂದರೆ, ಇದು ಮತ್ತೆ ವಿತಿನ್ 40 ಇಯರ್ಸ್ ಅಂದ್ಕೊಳ್ಳಿ, ಅಥವಾ ಅರೌಂಡ್ 40 ಇಯರ್ಸ್, ಆಯಿತಾ. ಸುತ್ತಮುತ್ತ 40 ವಯಸ್ಸು ಸುತ್ತಮುತ್ತ ಇರೋ ಮನುಷ್ಯ ಅಥವಾ ಮನುಷ್ಯೆ. ಸೊ ಅವರ ಹೇಗೆ ಅಂತಂದರೆ, ನೀವು ಯಾವ ಥರ ಟಾರ್ಗೆಟ್ ಮಾಡ್ತಿದ್ದಾರೆ ನಿಮ್ಮನ್ನು ಅಂತಂದರೆ, ಹೇಗಾದರೂ ಸರಿ, ಆಯಿತಾ. ಆ ಥರ ಹವಾನಲ್ಲಿ ಮಾತಾಡಿ ಇದು ಭಯಂಕರ ನೆಗೆಟಿವಿಟಿ ಹರಡಿರೋದು ಅಂತಲೇ ಹೇಳ್ತಾ ಇದ್ದಾರೆ. ಸಿಕ್ಕಾಬಟ್ಟೆ ನಿಮ್ಮ ಬಗ್ಗೆ ಎಗೇನ್ಸ್ಟಾಗಿ ಮಾತಾಡಿರೋದು, ಅಂದಿರೋದು, ಮಾಡಿರೋದು ಅಂತಲೇ ತೋರಿಸ್ತಾ ಇದ್ದಾರೆ. ಎಸ್ ಬಾಬಾ, ಆಯಿತಾ, ಆ ಥರ ಅಂತ ತೋರಿಸ್ತಿದ್ದಾರೆ. ಸೊ ಇವರಿಂದ ಬಹಳಷ್ಟು, ಅಂದರೆ ಈ 3 ಎನರ್ಜೀಸ್ ಯಾವ ಥರ ಇದೆ ಅಂತಂದರೆ, ಬಹಳಷ್ಟು ಫ್ಯಾಮಿಲಿಗಳಲ್ಲಿ ತೊಂದರೆಗಳೇ ಆಗಿದೆ, ಏನೋ ತುಂಬ ಲಟಾಪಟಿ ಆ ಥರ ಎಲ್ಲ ಆಗಿದೆ ಅಂತಲೂ ಹೇಳ್ತಾ ಇದ್ದಾರೆ. ಸೊ ಇವ್ರು ಏನು ಮಾಡಿದ್ದಾರೆ ಅನ್ನೋದಕ್ಕೆ ಒಂದೊಂದು ಕಾರ್ಡ್ ತೊಗೊಂಡ್ಬಿಡೋಣ ಇಲ್ಲಿ, ಆಮೇಲೆ ಓಕೆ, ಇವ್ರು ಏನು ಮಾಡಿದ್ದಾರೆ ಅಂತ ಒಂದು ಸಲ ನೋಡೋಣ, ಏನು ನೆಗೆಟಿವಿಟಿ ಮಾಡಿದ್ದಾರೆ ಅಂತ. ಸೊ ಅದರಿಂದ ಗೊತ್ತಾಗುತ್ತೆ ನಿಮಗೆ ಇವರೇನಾ ಅಲ್ವಾ ಅಂತ, ಓಕೆನಾ. ಎಸ್ ಬಾಬಾ, ನೈಟ್ ಆಫ್ ವಾನ್ಸ್ ಯಾರು ಬಾಬಾ, ಏನು ಹೇಳಬೇಕು ಅಮ್ಮ, ಓಕೆ. ಓಕೆ, ಇದೇನಂತಂದರೆ ನೋಡಿ, ಏನು ಮಾಡಿದ್ದಾರೆ ಅಂತ ಹೇಳಿದೆ. ಎಸ್ ಬಾಬಾ. ಸೊ ಫಸ್ಟ್ ಕಾರ್ಡ್ಗೆ
ಇದಕ್ಕೆ ಇದೇ ಬಂದಿದೆ 8 ಆಫ್ ವಾಂಡ್ಸ್. ಮತ್ತೆ ಆ್ಯಕ್ಷನ್ ಓರಿಯೆಂಟೆಡ್ಡೇನೆ ಆಯಿತಾ. ಇವ್ರು ಏನು ತೊಂದರೆ ಮಾಡಿದ್ದಾರೆ ಅಂತಂದರೆ, ಈಗ ಹೇಳ್ಬಿಡ್ತೀನಿ, ನಿಮಗೆ ಯಾವ ಥರ ಅವರು ಬಯಸಿದ್ರು, ಯಾವ ಥರ ನೆಗೆಟಿವಿಟಿ ಮಾಡಿದ್ದಾರೆ ಅಂದರೆ, ಅವರು ಆ್ಯಸ್ ಇಟ್ ಈಸ್ ಅವರು ಬರಡು ಆಗಿಬಿಟ್ಟಿದೆ, ಅವ್ರ ಜೀವನನೇ ಬರಡು ಆಗಿಬಿಟ್ಟಿದೆ ಆಯಿತಾ. ಅದನ್ನು ಬೇರೆ ನಿಮ್ಮನ್ನು ಟಾರ್ಗೆಟ್ ಮಾಡಿ ನಿಮ್ಮ ಮೇಲೆ ಹೇರಿದ್ದಾರೆ ಇದನ್ನು, ಆ ಥರ ಅಂತ ತೋರಿಸ್ತಾ ಇದ್ದಾರೆ. ಇದು ಯಾವ ರೀತಿ ಅಂದರೆ, ಇದು ಬಲಿ ಆ ಥರ ಎಲ್ಲನೂ ಕೊಟ್ಟಿದ್ದಾರೆ ಅಂತಲೂ ಹೇಳ್ತಾ ಇದ್ದಾರೆ ಆಯಿತಾ. ಒಂದಷ್ಟು ಫ್ಯಾಮಿಲಿಲಿ ಪೆಟ್ ಕೂಡ ಇರ್ಬೋದು, ಆದರೆ ಒಂದಷ್ಟು ಕಡೆ ಪ್ರಾಣಿ ಬಲಿನೂ ಕೊಟ್ಟಿದ್ದಾರೆ. 2 ಕಡೆನೂ ಪ್ರಾಣಿ ಬಂದಿರೋದು, ಪ್ರಾಣಿ ಬಲಿ ಕೊಟ್ಟಿದ್ದಾರೆ ಅಂತಲೂ ತೋರಿಸ್ತಾ ಇದ್ದಾರೆ. ಓಕೆನಾ. ಇದು ಆ್ಯಕ್ಷನ್ ತೊಗೊಂಡಿರೋದು ಯಾವ ಥರ, ಅವ್ರ ಮನಸ್ಸು ಎಷ್ಟು ನಿಮ್ಮ ಮೇಲೆ ಎಷ್ಟು ಒಂಥರ ಜೆಲಸಿನೆಸ್, ಹೊಟ್ಟೆ ಕಿಚ್ಚು ಅಂತಂದರೆ, ನಿಮ್ಮ ನಿದ್ದೆ ಹಾಳು ಮಾಡಬೇಕು ಅನ್ನೋ ಥರ ಆಯಿತಾ. ಅಂದರೆ ನಿಮಗೆ ಎಲ್ಲ ಥರ ತೊಂದರೆನೂ ಮಾಡಿದ್ದಾರೆ ಇವರು. ಯಾವ ಥರ ಅಂತ ಹೇಳ್ತೀನಿ ಕೇಳಿ. ಈ ದುಡ್ಡಿನ ವಿಷಯ ಆಗಿರ್ಬೋದು, ಅಥವಾ ನಿಮ್ಮ ಫ್ಯಾಮಿಲಿ ವಿಷಯದಲ್ಲಿ ತೊಗೊಳ್ಳಿ, ಅಲ್ಲೂ ಕೂಡ. ಮತ್ತು ಕೆಲಸದಲ್ಲಿ ಅಂತ ತೊಗೋತೀರಾ, ಕೆಲಸದಲ್ಲಿ ಅಂದರೆ ನೀವು ಯಾವ ರೀತಿ ಸಮೃದ್ಧತೆ ಇತ್ತು, ಅಥವಾ ನೀವು ಏನು ಒಂದು ಕೆಲಸ ಅಂತ ಮಾಡ್ತಾಯಿದ್ರಿ ಆಯಿತಾ, ಎಷ್ಟು ಸ್ಪೀಡಾಗಿ ಅಂತಂದರೆ ತೋರಿಸ್ತಾ ಇರೋದು. ಇದು ಬ್ಯೂಟಿಫುಲ್ ಎನರ್ಜಿ ಆ್ಯಕ್ಚುಲಿ. ನಿಮ್ಮ ಸಂತೋಷ, ನಿಮ್ಮ ಖುಷಿ, ನಿಮಗೆ ಬರ್ತಾ ಇದ್ದಿದ್ದು ಆಪರ್ಚುನಿಟೀಸು ಯಾವ ಥರ ಇತ್ತು ಅಂದರೆ, ಒಂದಾದ್ಮೇಲೆ ಒಂದು. ಇವಾಗ ನೀವು ಕೆಲಸ ಅಂತ ಮಾಡ್ತಾ ಇದ್ದೀರಾ ಅಂದರೆ, ಒಂದಾದ್ಮೇಲೆ ಒಂದು ನಿಮಗೆ ಸ್ಟಾರ್ಡಮ್ ಸಿಗ್ತಾ ಹೋಯಿತು ಅಂತಲೂ ಹೇಳ್ತಾ ಇದ್ದಾರೆ. ಅಂದರೆ ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾನೆ ಅಥವಾ ಮಾಡ್ತಾಳೆ, ಜೊತೆಗೆ ಅದೇ ಥರ ಇಂಕ್ರಿಮೆಂಟ್ ಆಗಲಿ, ಪ್ರಮೋಷನ್ನು, ಬೋನಸ್ಗಳು ಆ ಥರ ನಿಮಗೆ ಭಯಂಕರವಾಗಿ ಸಿಗ್ತಾ ಹೋಯಿತು ಆಯಿತಾ. ನಾನು ಶುರುಲೂ ಹೇಳಿಸಿದ್ರು ಅನ್ಸುತ್ತೆ, ಕೆಲಸದಲ್ಲೂ ಇರ್ಬೋದು ಅಂತ. ಬಟ್ ಇದು ಮನೆ ಫ್ಯಾಮಿಲಿ ತೊಗೊಂಡ್ರೆ ಫ್ಯಾಮಿಲಿಲೂ ಇರ್ಬೋದು. ಸೊ ಈ ಏಜ್ ಇಷ್ಟಿದೆ. ಸೊ ಅವರು ನಿಮ್ಮ ಏಳಿಗೆ ನೋಡಿ ಆಯಿತಾ, ನಿಮಗೆ ಎತ್ತ ಹೊಟ್ಟೆ ಕಿಚ್ಚಂದರೆ ಅವ್ರದಂತೂ ಜೀವನ ಬರಡಾಗೋಯ್ತು. ನಿಮ್ಮ ಜೀವನದಲ್ಲಿ ನೀವು ಯಾವ ಥರ ಮುಂದುವರಿತಿದ್ದೀರಾ ಅಂತ ನೋಡಿ ಒಂದು ನೆಗೆಟಿವಿಟಿ ಮಾಡಿದ್ರು ಅಂತ ತೋರಿಸ್ತಾ ಇದ್ದಾರೆ. ನಿದ್ದೆನೇ ಇಲ್ದಂಗೆ ಆ ಥರ ಮಾಡಿಟ್ಟಿದ್ದಾರೆ. ಆ ಥರ ಒಂದು ನೆಗೆಟಿವಿಟಿ ಮಾಡಿದ್ರು ಅಂತ ಹೇಳ್ತಾ ಇದ್ದಾರೆ. ಭಯ, ನಿದ್ದೆ ಇಲ್ಲ, ಏನೋ ಕೆಟ್ಟ ಕನಸುಗಳು, ಆ ಥರ ಎಲ್ಲ ಭಾಳ ಒದ್ದಾಡಿದ್ದೀರಾ ಅಂತಲೂ ತೋರಿಸ್ತಾ ಇದ್ದಾರೆ. ಆ್ಯಂಡ್ ಆ ಥರ ಇದ್ದಿದ್ದಕ್ಕೆ ನಿಮ್ಮ ಕೆಲಸದಲ್ಲಿ ಕೆಲಸ ಮಾಡೋಕ್ಕೂ ಭಾಳ ತೊಂದರೆ ಪಟ್ಟಿದ್ದೀರಾ ನೀವು ಅಂತಲೂ ಹೇಳ್ತಾ ಇದ್ದಾರಪ್ಪ. ಅಂದರೆ ನೀವು ಎಲ್ಲಿದ್ದೀರಾ ಈಗ, ಮನೆ ವಿಷಯ ತಗೋತೀರಾ ಅಥವಾ ಆಫೀಸ್ ಅಂತ ತಗೋತೀರಾ, ಎಲ್ಲಾದ್ರೂ ನಿಮ್ಮ ಪರಿಸ್ಥಿತಿ ಅಷ್ಟೇ ಹೇಳ್ತಾ ಇರೋದು. ಮುಂದುವರಿಯೋಕ್ಕೆ ಭಾಳ ಕಷ್ಟಪಟ್ರಿ ನೀವು ಅಂತ ಹೇಳ್ತಾ ಇದ್ದಾರೆ. ಆದರೆ ಆ ಥರ ಇರಲಿಲ್ಲ ನೀವು. ಎಂಥ ಸ್ಪೀಡ್ ನೋಡಿದು. ಆ ಥರ ಒಂದು ಸ್ಪೀಡಲ್ಲಿ ಮಾಡ್ತಾ ಇದ್ದವರು ನೀವು ಕೆಲಸನ, ಆ ಥರ ಒಂದು ತಡೆ ಹಾಕಿ ಅವ್ರು ಎಷ್ಟು ನೆಗೆಟಿವಿಟಿ ಮಾಡಿದ್ರು ಅಂತಂದರೆ, ಭಯಂಕರ ನೆಗೆಟಿವಿಟಿ ಮಾಡಿ ನಿಮ್ಮ ಎಲ್ಲ ಥರ ತಡೆ ಹಾಕಿದ್ರು ಅಂತಲೇ ಹೇಳ್ತಾ ಇದ್ದಾರೆ. ಒಂದಾಗುತ್ತೋ ಒಂದು ನೆಗೆಟಿವಿಟಿ ಮಾಡಿ ಎಲ್ಲದಕ್ಕೂ ತಡೆ ಹಾಕಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಆಯಿತಾ. ಇದು ಫಸ್ಟ್ ಎನರ್ಜಿ ಬರ್ತಿರೋದು. ಸೆಕೆಂಡ್ ಎನರ್ಜಿ ಇವ್ರು ಏನು ಮಾಡಿದ್ದಾರೆ ಅಂತಂದರೆ, ಇದು 100% 4 ಆಫ್ ಪೆಂಟಿಕಲ್ಸ್ ಬಂದಿರೋದು. ಓಕೆ. ಸೊ ಇದೇನಂತಂದರೆ, ನಿಮ್ಮ ದುಡ್ಡಿನ ಮೇಲೆ ಕಣ್ಣು. ಅದೇನು ಯಾವ ಥರ ದುಡ್ಡು ಗೊತ್ತಿಲ್ಲ ಏನು ಅಂತ, ಬಟ್ ದುಡ್ಡಿನ ಮೇಲೇ ಕಣ್ಣು, ದುಡ್ಡಿನ ಮೇಲೆ ಹಿಡಿತಾ ಬೇಕು ಅನ್ನೋದಕ್ಕೋಸ್ಕರ ಆಯಿತಾ. ನಿಮ್ಮ ದುಡ್ಡಿನ ಮೇಲೆ ಇವರಿಗೆ ಹಿಡಿತಾ ಬೇಕು. ನೀವೇನು ಐಶ್ವರ್ಯ ಪಡಿತಾ ಇದ್ದೀರಾ, ಅಥವಾ ನಿಮ್ಮಲ್ಲಿರೋ ಐಶ್ವರ್ಯ ಏನಿದೆ ಅದು ಕಟ್ ಮಾಡಬೇಕಷ್ಟೇ, ಕಟ್ ಮಾಡಿ ಬಿಸಾಕಬೇಕು. ಆ್ಯಂಡ್ ನೀವು ತುಂಬ ಸ್ಪಿರಿಚುವಲ್ ಲೈನಲ್ಲೂ ಇದ್ದೀರಾ ಅಂತಲೂ ತೋರಿಸ್ತಾ ಇದ್ದಾರೆ ಆಯಿತಾ. ನಿಮ್ಮ ಸ್ಪಿರಿಚುಯಾಲಿಟಿ ಮೇಲೂ ನೆಗೆಟಿವಿಟಿ ಮಾಡಿದ್ದಾರೆ ಅಂತಲೂ ತೋರಿಸ್ತಾ ಇದ್ದಾರೆ ಇವರು ಆಯಿತಾ. ಇವ್ರು ಯಾರು ಇರ್ಬೋದು. ಸೊ ಅವ್ರೇನು ಅಂದ್ಕೊಂಬಿಟ್ರು ಅಂತಂದರೆ, ನೀವು ಸ್ಪಿರಿಚುವಲ್ ಲೈನ್ ನೀನೇನಿರೋದು, ನಾನು ಮಾಡ್ತೀನಿ, ನೀನು ಮಾತ್ರ ಮ್ಯಾಜಿಕ್ ಮಾಡ್ತೀಯ, ನಾನು ಮ್ಯಾಜಿಕ್ ಮಾಡ್ತೀನಿ ಅನ್ನೋ ಥರ ಏನೋ ಈ ಥರ ಒಂದು ನೆಗೆಟಿವಿಟಿ ಮಾಡಿದ್ದಾರೆ. ನಾನು ಹೇಳಿದ್ನಲ್ಲ, ಸ್ಪೆಲ್ಸ್ ಅಂತ ಹೇಳಿಸಿದ್ರು ಅವಾಗ. ಸೊ ಏನೋ ಒಂದು ನೆಗೆಟಿವಿಟಿ ಮಾಡಿಸಿ ಇದನ್ನೆಲ್ಲ ತಡೆ ಹಾಕಿದ್ದಾರೆ 100%. ನೀವೇನು ಮಾಡ್ತಾ ಇದ್ದೀರಾ ನಿಮಗೆ ಗೊತ್ತು. ಸೊ ನಿಮ್ಮ ದುಡ್ಡು ಕಾಸಿನ ಮೇಲಂತೂ ಭಯಂಕರ ಹೊಡೆತ ಬಿದ್ದಿದೆ ಅಂತ ಹೇಳ್ತಾ ಇದ್ದಾರೆ ಆಯಿತಾ. ಈ ಥರ ಮಾಡಿದ್ದಾರೆ ಇವರು ಅಂತ. ಸೊ ಆ್ಯಂಡ್ ನೀವು ಮಾತ್ರ ನಿಜವಾಗ್ಲೂ ಹೇಳ್ತೀನಿ, ಇದು ಕಾರ್ಡ್ ಯಾವ ಥರ ತೋರಿಸ್ತಿದೆ ಅಂದರೆ, ಎಷ್ಟು ಸ್ಪಿರಿಚುವಲ್ ಪಾತಲ್ಲಿ ಹೋಗಿದ್ದೀರಾ ಅಂತ ಅಂದರೆ, ಇದು ಯಾವ ಥರ ಅಂತಂದರೆ, 4 ಆಫ್ ಪೆಂಟಿಕಲ್ಸ್ ಅಂದರೆ ಒಂಥರ ಹಿಡಿತ,
ಕಂಟ್ರೋಲ್, ದುಡ್ಡು ಕಾಸಿನ ಮೇಲೆ ಭಯ, ಎಲ್ಲಿ ಏನಾಗ್ಬಿಡುತ್ತೋ, ಏನು ಖರ್ಚಾಗ್ಬಿಡುತ್ತೋ ಅನ್ನೋ ಥರ ಆ್ಯಕ್ಚುಲಾಗಿ. ಬಟ್ ಇಲ್ಲಿ ಯಾವ ಥರ ತೋರಿಸ್ತಾ ಇದ್ದಾರೆ ನನಗೆ ಅಂದರೆ, ನೀವು ಅದನ್ನು ಯೋಚನೆನೇ ಬಿಟ್ಬಿಟ್ರಿ. ಯಾಕಂದರೆ ನೀವು ಸ್ಪಿರಿಚುವಲ್ ಪಾತಲ್ಲಿ ಇದ್ದಿದ್ದರಿಂದ ಬೇಜಾನ್ ದುಡ್ಡು ಹಾಳಾಗಬೇಕು, ನಿಮ್ಮ ಆಸ್ತಿ ನಿಮ್ಮದೇನಿತ್ತು ಅದು ಹೋಗಬೇಕು ಅಂತಲೂ ಪ್ರಯತ್ನ ಮಾಡಿದ್ದಾರೆ. ಬೇಕಾದಷ್ಟು ಲಕ್ಷಾಂತರ ರೂಪಾಯಿ ದುಡ್ಡು ಕಳ್ಕೊಂಡಿದ್ದೀರಾ ಅಂತಲೂ ಹೇಳ್ತಾ ಇದ್ದಾರೆ ಇದರಲ್ಲಿ, ಆಯಿತಾ. ಆ ಥರ ಮಾಡಿದ್ದು, ನೆಗೆಟಿವಿಟಿ ಮಾಡಿದ್ದು, ನಿಮ್ಮ ದುಡ್ಡು ನಿಮ್ಮ ಕೈ ಹತ್ತಬಾರ್ದು. ಓಕೆ, ದುಡ್ಡು ನಿಮ್ಮ ಕೈ ಹತ್ತಬಾರ್ದು ಅನ್ನೋ ಥರನೇ ನೆಗೆಟಿವಿಟಿ ಮಾಡಿದ್ದು ಅಂತ ತೋರಿಸ್ತಾ ಇದ್ದಾರೆ, ಆಯಿತಾ. ಹಾಂ, ಆ್ಯಂಡ್ ಎಷ್ಟು ಭಯಂಕರ ನೆಗೆಟಿವಿಟಿ ಮಾಡಿ ಇವಾಗ ದುಡ್ಡು ಕಾಸು ನಿಮ್ಮ ಕೈ ಹತ್ತಬಾರ್ದು ಅಂತ ಮಾಡಿ ನಿಮ್ಮನ್ನು ಸ್ಪಿರಿಚುವಲ್ ಪಾತ್ ಮೇಲೂ ನೆಗೆಟಿವಿಟಿ ಮಾಡಿದ್ದಾರೆ, ಆಯಿತಾ. ನೀವೇನು ಒಂದು ನಿಮ್ಮ ಇಂಟ್ಯೂಷನ್ ಏನಿತ್ತು ಅದು ವರ್ಕ್ ಆಗಬಾರ್ದು ಅನ್ನೋ ಥರನೂ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇಂಟ್ಯೂಷನ್ ಅಂದರೆ ನಿಮ್ಮ ಒಳ ಮನಸ್ಸು ಅಥವಾ ನಿಮ್ಮ ಭಗವಂತನ ಕಡೆಯಿಂದ ನಿಮ್ಗೇನು ಮೆಸೇಜಸ್ ಸಿಗ್ತಿತ್ತು ಅಂದರೆ ನಿಮ್ಮ ಸಿಕ್ಸ್ತ್ ಸೆನ್ಸ್ ಎಷ್ಟರ ಮಟ್ಟಿಗೆ ವರ್ಕ್ ಮಾಡ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ, ಆಯಿತಾ. ಅದಿದ್ರೂ ಕೂಡ ಅದನ್ನೆಲ್ಲ ತಡೆ ಹಾಕಿದ್ರು ಅಂತ ಹೇಳ್ತಾ ಇದ್ದಾರೆ. ಅದೇ ಇವರು ತಡೆ ಹಾಕಿದ್ರು, ಒಂದು ಸಮಯದಲ್ಲಿ ತಡೆ ಹಾಕಿ ನಿಮಗೆ ಬರ್ತಾ ಇದ್ದು ಲಾಭ, ದುಡ್ಡು ಕಾಸು ಏನೂ ಸಿಗಬಾರ್ದು ಅಂತಲೇ ಒಂದು ನೆಗೆಟಿವಿಟಿ ಮಾಡಿದ್ರು ಅಂತ ಹೇಳ್ತಾ ಇದ್ದಾರೆ. ಸೊ ಇದು ಸೆಕೆಂಡ್ ಎನರ್ಜಿ ಹಿಂಗಿದೆ. ಥರ್ಡು, ಇವ್ರು ಏನು ಮಾಡಿದ್ದಾರೆ ಅಂತ ಹೇಳ್ತೀನಿ ಕೇಳಿ. ಇದು ಮಹಾನ್ ನೆಗೆಟಿವಿಟಿ. ಇದು ಇವ್ರು ಮಾಡಿದ್ದು ಯಾವ ಥರ ಅಂತಂದರೆ, ಎಷ್ಟರ ಮಟ್ಟಿಗೆ ಇತ್ತು, ಎಷ್ಟು ಬೇಜಾರಾಗುತ್ತೆ ಗೊತ್ತಾ, ಹೇಳೋಕ್ಕೆ ಬೇಜಾರಾಗುತ್ತೆ. ಇದು ಎಷ್ಟರ ಮಟ್ಟಿಗೆ ನಿಮ್ಮ ಮೇಲೆ, ನಿಮ್ಮ ಬಗ್ಗೆ ಲೈಕ್ ನೆಗೆಟಿವಿಟಿ ಹರಡಿರೋದು, ಆಯಿತಾ. ರೂಮರ್ಸ್ ಅಂತಾರೆ ನೋಡಿ, ಆ ಥರ ಏನೂ ಸತ್ಯಾಂಶನೇ ಇಲ್ಲ, ಸುಮ್ಮನೆ ನೆಗೆಟಿವಿಟಿ ಹರಡಿ ನಿಮ್ಮ ಜೀವನನ ಕ್ಲೋಸ್ ಮಾಡೋ ಪ್ರಯತ್ನ ಮಾಡಿದ್ರು ಅಂತಲೂ ಹೇಳ್ತಾ ಇದ್ದಾರೆ. ನಿಮಗೆ ಒಂದು ಮಗು ಕೂಡ ಇದೆ ಅಂತಲೂ ತೋರಿಸ್ತಾ ಇದ್ದಾರೆ. ಒಂದು ಮಗು ಅಥವಾ ಮಗ ಇರ್ಬೋದು ಅಥವಾ ಮಗಳಿರ್ಬೋದು, ಆಯಿತಾ, ಇದೆ ಆ ಥರ ಅಂತ ತೋರಿಸ್ತಾ ಇದ್ದಾರೆ. ಸೊ ಇದು ಯಾವ ಥರ ಮಾಡಿದ್ರು ಅಂದರೆ, ನಿಮ್ಮ ಫ್ಯಾಮಿಲಿ ಹ್ಯಾಪಿನೆಸ್ ಕಳೆದು ಹೋಗ್ಬಿಡ್ಬೇಕು ಮತ್ತು ನೀವೇ ಕ್ಲೋಸ್ ಆಗಬೇಕು ಅನ್ನೋ ಥರನೇ ಮಾಡಿದ್ರು. ಅದೇ ಇದ್ದಿದ್ದು ಇಂಟೆನ್ಷನ್ ಇಲ್ಲಿ, ಆಯಿತಾ. ಅದಕ್ಕೋಸ್ಕರ ಏನು ಭಾಳ ಖುಷೀಲಿ ಹಾರಾಡ್ತಾ ಇದ್ರು ಅಂತಲೂ ತೋರಿಸ್ತಾ ಇದ್ದಾರೆ. ಹದ್ದಿನ ಕಣ್ಣಿತ್ತು ನಿಮ್ಮ ಮೇಲೆ ಅಂತಲೂ ಹೇಳ್ತಾ ಇದ್ದಾರೆ. ಹದ್ದಿನ ಕಣ್ಣಿಟ್ಟರು ನಿಮ್ಮ ಮೇಲೆ, ನಿಮ್ಮ ಏಳಿಗೆ ನೋಡಿ ಎಲ್ಲ ಕ್ಲೋಸ್ ಆಗಬೇಕು ಅಂತಲೇ ಒಂದು ನೆಗೆಟಿವಿಟಿ ಮಾಡಿದ್ರು. ಯಾವ ಥರ ಅಂದರೆ, ನೆಗೆಟಿವ್ಸ್ಗೆ ಸ್ಪ್ರೆಡ್ ಮಾಡಿದ್ರು ವಿಷಯಗಳನ್ನ, ಇಲ್ಲದೆ ಇರೋದು ಎಲ್ಲ ಕತೆ ಕಟ್ಟಿ ನೀವು ಜನಗಳ ಹತ್ರ ಹೇಳಿದ್ರು. ಜನಗಳು ಹೆದರ್ಕೊಂಡು ನಿಮ್ಮಿಂದ ದೂರ ಆಗೋ ಥರನೂ ಮಾಡಿದ್ದಾರೆ ಅಂತಲೂ ಹೇಳ್ತಾ ಇದ್ದಾರೆ. ಅಷ್ಟು ನೆಗೆಟಿವಿಟಿ ಹರಡಿದ್ದಾರೆ ಜನಕ್ಕೆ. ಅದು ಹರಡಿರೋದೇ, ಇದು ಸಿಕ್ಕಾಪಟ್ಟೆ ಹರಡಿರೋದು. ಆ್ಯಂಡ್ ಇದಿಲ್ಲ ಹರಡಿರೋದು ಯಾರ ಹತ್ರ ಅಂತಂದರೆ, ನೀವು ಯಾರು ನೋಡ್ತಾ ಇದ್ದೀರಾ, ಇದು ಆ್ಯಕ್ಚುಲಿ ಆ ಥರ ಎನರ್ಜಿ ಬರ್ತಾ ಇದೆ, ಅರ್ಥ ಆಯ್ತಾ. ಸೊ ಇದು ನೀವು ಅರ್ಥ ಮಾಡ್ಕೋಬೇಕು, ಇದು ನಮ್ದಾ ಅಲ್ವಾ ಅಂತ. ಇದು ಮಾಡಿರೋದು ಯಾವ ಥರ ಅಂದರೆ, ನಿಮ್ಮ ಸ್ಪೌಸ್ಗೆ ನಿಮ್ಮಿಂದ ದೂರ ಆಗಬೇಕು ಅನ್ನೋ ಥರ, ಅಂದರೆ ಕ್ಲೋಸ್ ಆಗಬೇಕು, ರಿಲೇಷನ್ನೇ ಕಟ್ ಆಗಬೇಕು, ಕ್ಲೋಸ್ ಆಗಬೇಕು ಅನ್ನೋ ಥರ ಇವರು ಒಂದು ನೆಗೆಟಿವ್ ಆಗಿ ನಿಮ್ಮ ಮೇಲೆ ಹದ್ದಿನ ಕಣ್ಣಿಟ್ಟು ಒಂದು ಸ್ಪ್ರೆಡ್ ಮಾಡಿದ್ದಾರೆ, ಒಂದು ವಿಷಯ ಮಾಡಿದ್ದಾರೆ, ಒಂದು ನೆಗೆಟಿವಿಟಿ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ಇವಾಗ ಇವ್ರಿಗೆ ಏನು ಶಿಕ್ಷೆ ನೋಡೋಣ ಇವಾಗ, ಆಯಿತಾ. ಈ ಥರ ಮಾಡಿದಾರಲ್ವಾ ನೋಡಿ, ನಾನು ಇಲ್ಲೇನು ಹೇಳ್ತೀನಿ, ಈಗ ಫಸ್ಟ್ ನೋಡಿದ್ವಿ ಒಂದು ಕಾರ್ಡ್ ಬಂತು, ಅವರಲ್ಲೇ ಅವರ ಜೀವನದಲ್ಲೇ ಏನೂ ಇಲ್ಲ, ಎಲ್ಲ ಝೀರೋ ಕೂತಿದೆ. ಅದನ್ನು ನೋಡಿ ಇವಾಗ ಅವ್ರ ಕರ್ಮ ಅದು ಬಿಟ್ಟು, ಓಕೆ ನನ್ನ ಕರ್ಮ, ನನ್ನ ಭಾಗ್ಯದಲ್ಲಿ ಇದೇ ಬರ್ತಿರೋದು, ನನ್ನ ಹಣೆ ಬರ ಇದನ್ನು ಮುಗಿಸ್ಕೊಂಡು ಹೋಗೋಣ ಅತ್ಲಾಗೆ ಜೀವನನ ಅಂತ ಅವರು ಆ ಥರ ಯೋಚನೆ ಮಾಡಲಿಲ್ಲ. ಇಲ್ಲೂ ಅಷ್ಟೇ ಅದೇ ಥರನೇ ಇವರು ಯಾರನ್ನ ಟಾರ್ಗೆಟ್ ಮಾಡಿದ್ರು, ಆಯಿತಾ. ಆ ದುಡ್ಡಿನಿಂದ ಬೆಳೆದು ಬಿಡುತ್ತಾಳೆ ಅನ್ನೋ ಥರ ಯಾರು ಇದು ಟಾರ್ಗೆಟ್ ಮಾಡಿದ್ರು, ಆ ಥರ ಮಾಡಬೇಕಾಗಿರಲಿಲ್ಲ, ಆಯಿತಾ. ಅವ್ರು ಕ್ವೀನ್ ಅಂತಲೇ ತೋರಿಸ್ತಾ ಇದ್ದಾರೆ ಆ್ಯಕ್ಚುಲಾಗಿ. ಬಟ್ ಅದೇನಾಗಿದೆ ಅಂತಂದರೆ, ಇವಾಗ ಕ್ವೀನ್ಗಿಂತ ವರ್ಸ್ಟ್ ಇವಾಗ ಏನೂ ಅಲ್ಲ, ಝೀರೋ ಆಗೋಗ್ತಾ ಇದೆ ಅವ್ರ ಲೈಫ್ ಇವಾಗ. ಯಾಕೆ ಅಂತಂದರೆ, ಈ ಥರ ಎಲ್ಲ ನೆಗೆಟಿವಿಟಿ ಮಾಡಿದಾಗ ಅವ್ರ ಕರ್ಮ ಆ್ಯಡ್ ಆಗುತ್ತೆ ತಾನೇ, ನೆಗೆಟಿವ್ ಕರ್ಮ, ಆ ಥರ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ, ಆಯಿತಾ. ಮಾಡಬೇಕಾಗಿರಲಿಲ್ಲ, ಆ ಥರ ಮಾಡ್ಕೊಂಡು ಕೂತಿದ್ದಾರೆ. ಇದ್ದವ್ರಿಗೆ ಬುದ್ಧಿ ಹೇಳೋಕ್ಕಾಗತ್ತಾ? ಇದು ಅಷ್ಟೇನೆ ಸೇಮ್ ಇವ್ರು ತಾನೇ ಆಯಿತು. ಆ ಥರ ಹದ್ದಿನ ಕಣ್ಣು ಯಾಕೆ ಇಡಬೇಕು ಒಬ್ಬರ ಮೇಲೆ? ಆ ಥರ ಹದ್ದಿನ ಕಣ್ಣು ಇಡೋದು ಅಂದರೆ ಏನು ಅರ್ಥ? ಒಂದು ಫ್ಯಾಮಿಲಿ ಪರ್ಸನ್ ಇದು ಇಲ್ಲಿರೋದು ತೋರಿಸ್ತಾ ಇರೋದು ನನಗೆ, ನೀವೇ ನೋಡಿ. ಫ್ಯಾಮಿಲಿ ಪರ್ಸನ್ ಮೇಲೆ ಹದ್ದಿನ ಕಣ್ಣು ಇಟ್ಟು ಈ ಥರ ಒಂದು ನೆಗೆಟಿವಿಟಿ ಮಾಡೋದು ಅಂದರೆ ಏನು ಅರ್ಥ, ಆಯಿತಾ.
ಈ ಥರ ಮಾಡಿಸಿರೋದು ಇವೆಲ್ಲ ನೆಗೆಟಿವಿಟಿ ಮಾಡಿರೋದು ಆಯಿತಾ. 100% ಇದಾಗಿರೋದು, ಅದಕ್ಕೆ ಕಾರ್ಡ್ಸ್ ಈ ಥರ ಬರ್ತಾಯಿದೆ. ಸೊ ಇವಾಗ ನೋಡೋಣ ಇವ್ರಿಗೆ ಏನು ಶಿಕ್ಷೆ ಅಂತ ಫಸ್ಟ್ ನೋಡ್ತಾ ಹೋಗೋಣ ಇವಾಗ, ಆಯಿತಾ. ಬಾಬಾ ಪ್ಲೀಸ್ ಗೈಡ್ ಮಾಡಿ. ಈ 3 ಎನರ್ಜೀಸ್ ತೆಗ್ಸಿದ್ದೀರಾ, ಡೈರೆಕ್ಟ್ ಏನು ಅವ್ರಿಗೆ ಶಿಕ್ಷೆ ಪ್ಲೀಸ್. ಓಕೆ, ಒಂದು ನಿಮಿಷ ಹೇಳ್ತೀನಿ ಬಾಬಾ. ಈಗ ಓಕೆ, ಇದರೊಂದು ಕಾರ್ಡು. ಓ ಮೈ ಗಾಡ್ ಬಾಬಾ. ಓಕೆ, ಇಲ್ಲಿ ನೋಡಿ, ಫಸ್ಟ್ ಏನು ಹೇಳ್ತಾ ಇದ್ದಾರೆ ಗೊತ್ತಾ, ಈ ಥರ ಮಾಡಿ ನಿಮಗೆ ನಿದ್ದೆ ಹಾಳು ಮಾಡಿ ತೊಂದರೆ ಮಾಡಿದ್ರು, ಅವ್ರ ಜೀವನನೇ ಬರಡಾಗೋಗ್ಬಿಟ್ಟಿದೆ ಅಂಥದ್ರಲ್ಲಿ ನಿಮ್ಮ ಮೇಲೆ ಕಣ್ಣಿಟ್ಟು ನಿಮ್ಮ ಮೇಲೆ ಕಣ್ಣಾಕಿ ಆ ಥರ ಅನ್ಯಾಯ ಮಾಡಿದ್ರು, ಆ ಥರ ಮಾಡಬೇಕಾಗಿರಲಿಲ್ಲ ಅಂತ. ಇವಾಗ ನಿಮಗೆ ನಿದ್ದೆ ಬರ್ದಂಗೆ ಅನ್ಯಾಯ ಮಾಡಿದ್ರು ಅಂತಲೂ ಹೇಳಿದೆ ಅಲ್ವಾ. ಇಡೀ ದಿನ ಕೆಟ್ಟ ಕನಸು, ಯೋಚನೆಗಳು, ಭಯ ಆ ಥರ ಕಾಡಿಸಿ ಒದ್ದಾಡೋಗ್ಬಿಟ್ಟಿದ್ದೀರಾ, ಎಷ್ಟು ವರ್ಷ ಗೊತ್ತಿಲ್ಲ ಆಯಿತಾ, ಒದ್ದಾಡಿದ್ದೀರಾ. ಬಟ್ ನೀವೇನಾದ್ರು ಹೀಲಿಂಗ್ ತೊಗೊಂಡಿದ್ರಾ, ಈಗ ಡೆಫಿನೆಟಾಗಿ ಆಚೆ ಬಂದಿದ್ದೀರಾ ಆಯಿತಾ, ಡೆಫಿನೆಟಾಗಿ ಆಚೆ ಬಂದಿರ್ತೀರಾ. ಸೊ ಅದು ಅವ್ರಿಗೆ, ನಿಮ್ಮ ಹೇಟರ್ಸ್ಗೆ ಏನು ಶಿಕ್ಷೆ ಅಂತ ಇವಾಗ ಇದು ನೋಡ್ತಾ ಇರೋದು. ನೋಡಿ ಕಾರ್ಡ್ ಏನು ಬಂದಿದೆ, ಡೆತ್ ಅಂತ ಬರ್ತಾ ಇದೆ. ನಿಮ್ಮನ್ನು ಮುಗಿಸೋ ಪ್ರಯತ್ನ ಮಾಡಿದ್ರು, 5 ಆಫ್ ಸೋರ್ಡ್ಸು, ನಿಮ್ಮನ್ನು ಮುಗಿಸೋ ಪ್ರಯತ್ನ ಮಾಡಿದ್ರು ಆಯಿತಾ. ಆಯಿತಾ, ಯಾವ ಥರ ಅಂತಂದರೆ ಬರೆದುಬಿಟ್ರು, ನಿಮ್ಮ ಹೆಸರನ್ನ ಬರೆದು ಹಾಕ್ಬಿಟ್ರಂತೆ. ಬರೆದುಬಿಟ್ಟು ಆಯಿತು ಇವರು ಇಂಥವ್ರು ಹೀಗೆ ಸಾಯಲೇಬೇಕು ಅನ್ನೋ ಥರ ಒಂದು ಬೇಕಾದಾಗ ಮಾಡಿದ್ದಾರೆ ಆಯಿತಾ, ನೆಗೆಟಿವಿಟಿ ಮಾಡಿದ್ರು. ಆದರೆ ಭಗವಂತನ ಕೈಗೆ ಎಷ್ಟೊತ್ತು ಅದನ್ನು ಅಳಿಸಾಕೋಕ್ಕೆ ಆಯಿತಾ, ಅದನ್ನು ಅಳಿಸಿದ್ದಾರೆ ಭಗವಂತ. ನೀವು ಡೆಫಿನೆಟಾಗಿ ಹೀಲಿಂಗ್ ತೊಗೊಂಡಿದ್ದೀರಾ, ಅದಕ್ಕೆ ಹೇಳ್ತಾ ಇರೋದು. ಎಲ್ಲಾದರೂ ತೊಗೊಂಡಿರ್ಬೋದು ಆಯಿತಾ, ಇಲ್ಲಿ ಅಂತಲೇ ಅಲ್ಲ, ಎಲ್ಲರೂ ತೊಗೊಂಡಿದ್ದೀರಾ ಆ ಥರ. ಅದು ಇಲ್ವಾ, ನಿಮ್ಮ ಭಗವಂತನ ಪ್ರೊಟೆಕ್ಷನ್ ಕೂಡ ಇದೆ, ಜೊತೆಗೆ ನಿಮ್ಮ ಪೂರ್ವಜರ ಆಶೀರ್ವಾದ ಕೂಡ ಇದೆ ಅಂತಲೂ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ನೀವು ಸೇಫ್ ಆಗಿದ್ದೀರಾ. ಸಪೋಸ್ ನೀವು ಹೀಲಿಂಗೇ ತೊಗೊಂಡಿಲ್ಲ, ಹೊಸದಾಗಿ ನೋಡ್ತಾ ಇದ್ದೀರಾ, ಈ ವಿಡಿಯೋ ಸಿಕ್ಕಿದೆ ಅಂತಂದರೆ ನಾನು ಹೇಳ್ತಾ ಇರೋದು, ಈ ಥರ ತೊಂದರೆ ಇದ್ದು ಈ ಥರ ನೀವು ಆಚೆ ಬಂದಿದ್ದೀರಾ ಇವಾಗ್ಲೂ ಅಂತಂದರೆ ಅದು ನಿಮ್ಮ ಪೂರ್ವಜರ ಆಶೀರ್ವಾದ, ಭಗವಂತನ ಆಶೀರ್ವಾದ. ಅಕಸ್ಮಾತ್ ಇಲ್ಲ ತೊಗೊಂಡಿಲ್ಲ ಹೀಲಿಂಗು, ಅಥವಾ ಇನ್ನೂ ಈ ಥರ ತೊಂದರೆ ನಡೀತಾ ಇದೆ ಅಂತಂದರೆ ಖಂಡಿತ ಹೀಲಿಂಗ್ ತೊಗೊಳ್ಳಿ ಆಯಿತಾ, ಇಲ್ಲ ಪರ್ಸನಲ್ ರೀಡಿಂಗ್ ತೊಗೊಳ್ಳಿ. ನಂದು ಇದೊಂದೇ ನಂಬರ್ ಇರೋದು, ಇಲ್ಲೇ ಇದೆ ಆಯಿತಾ. ಸೊ ಖಂಡಿತ ತೊಗೊಳ್ಳಿ. ಅವ್ರು ನಿಮಗೆ ಬಯಸಿದ್ದು ಡೆತ್ ಅಂತ ಹೇಳ್ತಾ ಇದ್ದಾರೆ. ಇವಾಗ ಅವ್ರಿಗೆ ಏನಾಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಅವ್ರು ಮೊದಲೇ ಲೈಫ್ ಬರಡಾಗೋಗಿತ್ತು, ಬರಡು ಜೀವನ ಆಗೋಗಿತ್ತು, ಏನಂದ್ರೆ ಏನೂ ಇಲ್ಲ ಆಯಿತಾ, ಜೀವನದಲ್ಲಿ ಏನಂದ್ರೆ ಏನಿಲ್ಲ ಆ ಥರ ತೋರಿಸಿದ್ದಾರೆ ಇಲ್ಲಿ ಫಸ್ಟೇನೆ. ಅಂಥದ್ರಲ್ಲಿ ನಿಮಗೆ ಅನ್ಯಾಯ ಮಾಡೋಕ್ಕೆ ಹೋಗಿದಾರಾ, ನಿಮಗೆ ಮಾಡಿದ್ದು ಈಗ ಯಾವ ಥರ ರಿಟರ್ನ್ ಆಗಿದೆ ಅಂತಂದರೆ ಡೆಫಿನೆಟಾಗಿ ಆಯಿತಾ, ಇದು ಒಂದೇ ಸಲಕ್ಕೆ ಡೆತ್ ಅಂತಲೂ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಬೇರೆ ಜನಗಳು ಯಾರೆಲ್ಲ ಅವ್ರಿಗೆ ಹತ್ತಿರ ಇದ್ದರು ಆಯಿತಾ, ಅವರವರಲ್ಲೇ ಕಿತ್ತಾಡೋಕ್ಕೆ ಶುರು ಮಾಡ್ತಾರೆ, ಅವರವರೇ ಕಿತ್ತಾಡ್ತಾರೆ, ಜೊತೆಗೆ ಅವರವರಲ್ಲೇನೆ ಅವರು ಇವ್ರನ್ನ ಸೋಲಿಸೋ ಪ್ರಯತ್ನ ಮಾಡ್ತಾರೆ ಅಂತಲೂ ಹೇಳ್ತಾ ಇದ್ದಾರೆ. ಅಂದರೆ ಒಂದೊಂದು ಸಲಕ್ಕೆ ಸೋಲ್ಬೇಕು, ಆ ರೀತಿ ಒಂದು ಹೆಜ್ಜೆಗೂ ಆಯಿತಾ, ಒಂದೊಂದು ಹೆಜ್ಜೆಗೂ ಆ ಮನುಷ್ಯ ಸೋಲ್ತಾ ಹೋಗಬೇಕು ಜೀವನದಲ್ಲಿ. ಆ ಥರ ಒಂದು ನೆಗೆಟಿವಿಟಿ ಕಾಣಿಸ್ತಿದೆ ವಾಪಸ್ ಆಗ್ತಿರೋದು. ಅದು ಬದುಕಿದ್ದು ಸತ್ತ ಹಾಗೆ ಅಲ್ವಾ, ಆ ಥರ ಆಗೋಕ್ಕೆ ಶುರು ಆಗಿಬಿಟ್ರೆ ಬದುಕಿದ್ದು ಸತ್ತ ಹಾಗೇನೆ ಅದು. ಆ ಥರ ಡೆತ್ ಅದೇ ಥರನೇ. ಅವ್ರು ಡೆತ್ ಅಂದ್ರೇನು ಈ ಸಾಯಿಸ್ಬಿಡ್ತಾರೆ ಅಂತಲ್ಲ ಆಯಿತಾ. ಇದು ನನಗೆ ಕಾಣಿಸ್ತಿರೋದು ಹೆಜ್ಜೆಗೂ ಹೊಡ್ತಾ ಬೀಳ್ತಾ ಹೋಗುತ್ತೆ ಲೈಫಲ್ಲಿ ಅಂತ ಹೇಳ್ತಿದ್ದಾರೆ. ನಿಮಗೆ ಮೂನ್ ಸೈಕಲಲ್ಲಿ ಅಂದರೆ ನೆಗೆಟಿವಿಟಿ ಭಯಂಕರ ಮಾಡಿರೋದು, ಇದು ಆ್ಯಕ್ಚುಯಲ್ ನೆಗೆಟಿವಿಟಿ ಮಾಡಿರೋದು ಆಯಿತಾ. ಅವ್ರಿಗೆ ಅದು ವಾಪಸ್ ಹೇಗೆ ರಿಟರ್ನ್ ಆಗೋಕ್ಕೆ ಶುರು ಆಗೋಗಿದೆ ಆಗಲೇ ಅಂತಲೇ ಹೇಳ್ತಿದ್ದಾರೆ. ಅದಕ್ಕೆ ಇನ್ನೂ ಬರಡಾಗಿ ಜೀವನ ಇನ್ನೂ ಫಾಸ್ಟಾಗಿ ವರ್ಕ್ ಆಗ್ತಾ ಇದೆ, ಅವ್ರಿಗೆ ನೆಗೆಟಿವಿಟಿ ವಾಪಸ್ ರಿಟರ್ನ್ ಆಗಿದೆ ಅಂತಲೂ ಹೇಳ್ತಾ ಇದ್ದಾರೆ ಆಯಿತಾ. ಇವಾಗ 2 ಥರ ಹೇಳ್ತಾ ಇದ್ದಾರೆ. ಲೈಕ್
ಅವ್ರವ್ರ ಮನೆಯವ್ರೂ ಕಚ್ಚಾಡಕ್ಕೆ ಶುರು ಮಾಡ್ಬೋದು. ಅವ್ರು ಕೆಲಸದಲ್ಲಿದ್ದಾರೆ, ನೀವು ಕೆಲಸದಲ್ಲಿ ಇದ್ದಾಗ ಈ ಥರ ತೊಂದರೆ ಆಯಿತು ನಿಮಗೆ ಅಂದರೆ, ಬೇರೆ ಸೀನಿಯರ್ಸ್ ಇರ್ಬೋದು ಅಥವಾ ಅವ್ರ ಜೂನಿಯರ್ಸ್ ಇರ್ಬೋದು, ಅವರವರೇ ಅವ್ರ ಮೇಲೆ ಪೈಪೋಟಿ ಮಾಡಿ ಆಯಿತಾ, ಅವರನ್ನು ಸೋಲಿಸ್ಬೇಕಷ್ಟೆ. ಆ ಥರ ಒಂದು ಎನರ್ಜಿ ಬರ್ತಾಯಿದೆ. ಆ ಮನುಷ್ಯ ಸೋಲ್ಬೇಕು. ಆ ಥರ ಆ ಸೋಲು ಏನಾಗುತ್ತೆ ಅಂತಂದರೆ, ಅದು ಡೆತ್ಗಿಂತ ವರ್ಸ್ಟ್ ಆಗಿಬಿಡುತ್ತೆ ಜೀವನ ಆವಾಗ, ಆಯಿತಾ. ಆ ಥರ ಅಂತ ತೋರಿಸ್ತಾ ಇದ್ದಾರೆ ಇಲ್ಲಿ. ಓಕೆನಾ. ಸೊ ಇದು ನಿಜವಾಗ್ಲೂ ಇದು ಬರ್ತಾ ಇರೋದು ಈ ಥರ ನಡೀತಿದೆ ಈಗ. ಅವ್ರ ಜೀವನಕ್ಕೆ ವಾಪಸ್ ರಿಟರ್ನ್ ಆಗಿದೆ. ನೀವು ನಂಬ್ತಿರೋ ಬಿಡ್ತಿರೋ ಆಯಿತಾ. ನಿಮಗೆ ಕಾಣಬೇಕು ಅಂತ ಹೇಳೋಕ್ಕಾಗಲ್ಲ, ನಿಮಗೆ ಗೊತ್ತಾಗೋ ಥರ ಅಂತಲ್ಲ. ಅವರು ಹೊಡೆತ ಬೀಳಕ್ಕೆ ಶುರುವಾಗಿ ಎಲ್ಲ ಹೊಡೆತ ಬೀಳಕ್ಕೆ ಶುರುವಾಗಿದೆ ಅಂತಂದಮೇಲೆ ನೀವು ನಂಬಲೇಬೇಕು ಶುರು ಆಗಿದೆ ಅಂತ, ಆಯಿತಾ. ಅದು ಎದುರಿಗೆ ಕಾಣಿಸೋದು ಗೊತ್ತಾಗೋದಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ. ಅದಕ್ಕೆ ಈ ಕಾರ್ಡು ತೆಗೆದಿದ್ದೀನಿ. ಡೆತ್ ಅಂದರೆ ಒಂದೇ ಶಾರ್ಟ್ಗೆ ಸಾಯಿಸಲ್ವಂತೆ ಭಗವಂತ ಹೇಳ್ತಾ ಇರೋದು. ಆದರೆ ಅವ್ರ ಕರ್ಮ ಯಾವ ಥರ ಇದೆ ಅಂತ ಹೇಳ್ತಿದ್ದಾರೆ ಅಷ್ಟೇನೆ. ಭಗವಂತ ಅಂದರೆ ಅವ್ರ ಕರ್ಮ ನಾನು ಹೇಳ್ತಾ ಇರೋದು. ಯಾಕೆ ಅಂತಂದರೆ, ನಿಮ್ಮನ್ನು ಆ ಥರ ಹೆಜ್ಜೆ ಹೆಜ್ಜೆಗೆ ಸಾಯಿಸಿದ್ರಲ್ಲ, ನಿಮ್ಮನ್ನು ಹೆಜ್ಜೆ ಹೆಜ್ಜೆಗೆ ನರಳೋ ಥರ ಮಾಡಿದ್ರು. ನಿಮ್ಮನ್ನು ಹೆಜ್ಜೆ ಹೆಜ್ಜೆಗೆ ಜನಗಳು ನಿಮ್ಮನ್ನು ಸುಮ್ಮನೆ ಕಾಲು ಕೆರ್ಕೊಂಡು ಜಗಳಕ್ಕೆ ಬರೋ ಥರ ಮಾಡಿದ್ದಾರೆ. ಸುಮ್ಮನೆ ನಿಮಗೆ ನೆಮ್ಮದಿ ಶಾಂತಿ ಕಿತ್ತು ಬಿಸಾಕಿದ್ದಾರೆ ಜೀವನದಲ್ಲಿ, ಆಯಿತಾ. ಯಾಕಾದರೂ ಬೆಳಗಾಗುತ್ತೆ, ಯಾಕಾದರೂ ರಾತ್ರಿ ಆಗುತ್ತೆ ಅಂತ ನರಳಿದ್ದೀರಾ ನೀವು. ಒಂದು ಸಮಯದಲ್ಲಿ ಆ ರೀತಿ ನರಳಿದ್ದೀರಾ ಅಂತ ತೋರಿಸ್ತಾ ಇದ್ದಾರೆ. ಅದಕ್ಕೆ ಅದು ಸುಮ್ಮನೆ ಒಂದೇ ಶಾರ್ಟಲ್ಲಿ ಸತ್ತೋಗ್ಬಿಟ್ರೆ ಅವರು ನಿಮಗೆ ಅದು ನ್ಯಾಯ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗೆ ಅವ್ರು ನಿಮ್ಗೆ ಏನು ಮಾಡಿದ್ರು, ಬೇರೆಯವರು ಇದಾರ ಆಗ್ಲೇನೇನೆ ಅಲ್ಲಿ ಮಾಡೋದಕ್ಕೆ ಅದೇ ಥರ ರಿವರ್ಸ್ ಆಗ್ತಿದೆ ಅಂತ ಹೇಳ್ತಾ ಇದ್ದಾರೆ, ಆಯಿತಾ. ನಾನು ನಿಮಗೆ ಹೇಳಿದೆ ಜ್ಞಾಪಕ ಮಾಡ್ಕೊಳ್ಳಿ. ಇದರಲ್ಲಿ ನೀವು ಸ್ಪಿರಿಚುವಲ್ ಪಾತಲ್ಲೂ ಇದ್ದೀರಾ, ಅದ್ರ ಮೇಲೆ ಕಣ್ಣು ಈ ಲೇಡಿದು ಅಂತ, ಆಯಿತಾ. ಅದೇ ನೋಡಿ ಹರ್ಮಿಟ್ ಕಾರ್ಡ್ ಬಂದಿದೆ. ಇದು ಕೂಡ ಸ್ಪಿರಿಚುವಲ್ ಅಂತಲೇ ಕಾರ್ಡ್ ಇದು, ಆಯಿತಾ. ಇದೊಂಥರ ಅರ್ತ್ ಏಂಜಲ್ ಅಂತ ಹೇಳ್ಕೊಬೋದು ನೀವು. ದೇವರ ಅತಿ ಪ್ರೀತಿಯ ಮಗ ಅಥವಾ ಮಗಳು ಅಂತ, ಪ್ರೀತಿಯ ಮಗು ಅಂತ. ಸೊ ಅಂಥ ನಿಮ್ಮನ್ನು ಈ ಥರ ಟಾರ್ಗೆಟ್ ಮಾಡಿ ನಿಮಗೆ ದುಡ್ಡು ಬರುತ್ತೆ ಅಂತಂದರೆ ಅದು ನಿಮ್ಮ ಭಾಗ್ಯ. ನಿಮ್ಮ ಹಣೆ ಬರದಲ್ಲಿ ಏನೋ ಇದೆ, ದುಡ್ಡಿಂದೇ ಇದೆ, ದುಡ್ಡು ಬರಬೇಕು, ನೀವು ಈ ಥರ ಬದುಕಬೇಕು ಅಂತಿದೆ. ಅದನ್ನೇ ಚೇಂಜ್ ಮಾಡೋಕ್ಕೆ ಹೋದರೆ ಇವರು ನಾನೇನು ಬೇಕಾದ್ರೂ ಮಾಡ್ತೀನಿ, ನಾನೇ ದೇವರು ಅನ್ನೋ ಥರ ನಿಂತ್ಕೊಂಡ್ಬಿಟ್ರೆ ದೇವರಾಗ್ಬಿಡ್ತಾರಾ? ಎಲ್ಲಿ ಹೊಡಿಬೇಕೋ ಹೊಡಿತಾರೆ, ಆಯಿತಾ. ಈಗ ಅವ್ರಿಗೆ ಏನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಇವ್ರು ಯಾವ ಥರ ನೆಗೆಟಿವಿಟಿ ಮಾಡಿದ್ರು, ಆಯಿತಾ. ಸೋರ್ಡ್ ಎನರ್ಜಿ ಭಯಂಕರ ಜನಗಳಿಗೂ ಹಚ್ಕೊಟ್ಟಿದ್ದಾರೆ, ಜನಗಳಿಂದನೂ ದೂರ ಮಾಡಿದ್ದಾರೆ. ನೀವೇನು ಮಾಡ್ತಾಯಿದ್ದೀರಾ, ನೆಗೆಟಿವಿಟಿ ಮಾಡ್ತಿದ್ದೀರಾ ಅಂತೆಲ್ಲ ಹಚ್ಕೊಟ್ಟಿದ್ದಾರೆ, ಆಯಿತಾ. ಆ ಜನಗಳಿಗೆ ಭಯ ಬರೆಸೋ ಥರ ಮಾಡಿದ್ದಾರೆ. ನೀವು ಮಾಡ್ತಿರೋದು ಸ್ಪಿರಿಚುವಲ್ ಅಲ್ಲ, ಒಂದು ರೀತಿ ನೆಗೆಟಿವಿಟಿ, ನೀವೊಂಥರ ವಿಚ್ ಅಂತಲೂ ಹೇಳಿದ್ದಾರೆ. ಆ ರೀತಿಯೆಲ್ಲ ಒಂದು ನೆಗೆಟಿವಿಟಿ ಮಾಡಿದ್ದಾರೆ. ಅಯ್ಯೋ ನಿಮಗೆ ಗೊತ್ತಿಲ್ಲ, ನನಗೆ ಗೊತ್ತು ಅನ್ನೋ ಥರ ನಿಮ್ಮನ್ನು ಒಂದು ವಿಚ್ ಅನ್ನೋ ಥರ ಮಾಡಿ ಇಟ್ಟಿದ್ದಾರೆ ಇಲ್ಲಿ. ಆ ದೇವರು ಅಂತ ಹೇಳೋದು ಸುಳ್ಳು, ದೇವರಲ್ಲ. ಅವರು ಪೂಜೆ ಮಾಡೋದು ದೆವ್ವನ ಅನ್ನೋ ಥರ ಹೇಳಿದ್ದಾರೆ, ಅರ್ಥ ಆಯ್ತಾ. ಆ ರೀತಿ ಒಂದು ನೆಗೆಟಿವಿಟಿ ಹರಡಿರೋದು ನಿಮ್ಮ ಬಗ್ಗೆ ಎಷ್ಟು ತಪ್ಪು ನೋಡಿ, ಆಯಿತಾ. ಭಗವಂತ ಕಾಯ್ತಾ ಇದ್ರು ಸಮಯಕ್ಕೆ. ಭಗವಂತ ಅಂದರೆ ಅವ್ರ ಕರ್ಮ ಅವ್ರಿಗೆ ಕಾಯ್ತಾ ಇತ್ತು ಟೈಮು. ಇವಾಗ ಅವ್ರು ಹೇಳಿದ್ದು, ಅವ್ರು ಏನೇನು ನಿಮ್ಮ ಬೆನ್ನಿಂದೆ ನಿಮ್ಮ ಸ್ಪಿರಿಚುಯಾಲಿಟಿ ಬಗ್ಗೆ, ನಿಮ್ಮ ಭಕ್ತಿ, ನಿಮ್ಮ ಬಗ್ಗೆ, ಆಯಿತಾ. ಶಕ್ತಿ ಅಂತ ಹೇಳಿಸ್ತಿದ್ದಾರೆ, ಗೊತ್ತಿಲ್ಲ ಏನು. ಸೊ ನೀವೇನು ಮಾಡ್ತಾಯಿದ್ದೀರಾ ನಿಮಗೆ ಗೊತ್ತು, ಆಯಿತಾ. ಇದು ನೀವು ಹೀಲಿಂಗ್ ಮಾಡ್ತಾ ಇರ್ಬೋದು ಅಥವಾ ಟ್ಯಾರೋ ರೀಡಿಂಗ್ ಮಾಡ್ತಿರ್ಬೋದು, ನೀವು ಏನಾದ್ರು ಮಾಡ್ತಾ ಇರ್ಬೋದು. ಒಂದು ಅಸ್ಟ್ರಾಲಜಿನ ಅಥವಾ ಏನು ಮಾಡ್ತಾಯಿದ್ದೀರಪ್ಪ ನಿಮಗೆ ಗೊತ್ತು, ಓಕೆನಾ. ಅಥವಾ ಪಾಮ್ ರೀಡಿಂಗ್ ಮಾಡ್ತೀರಾ, ಪಾಮಿಸ್ಟ್ರಿ ಯಾವ ಥರ, ಅಥವಾ ಈ ಥರ ನೀವೇನು ಮಾಡ್ತಾಯಿದ್ದೀರಾ. ಸೊ ನೀವು ಇದೆಲ್ಲ ಬರೀ ಸುಳ್ಳು, ಡೋಂಗು, ಬರೀ ಮೋಸ, ಇದೆಲ್ಲ ಏನೂ ಅಲ್ಲ. ಅವ್ರು ಮಾಡ್ತಾ ಇರೋದೇ ವಿಚ್ ಕ್ರಾಫ್ಟು ಅಂತ ಈ ಲೇಡಿ ಈಗ ಕಾರ್ಡ್ ಏನು ಬಂದಿದೆ ಅದೇ ಥರ ಹೇಳ್ತಾ ಇದ್ದೀನಿ. ಆ ಥರ ಹೇಳು ಅಂತಿದ್ದಾರೆ, ಹೇಳ್ತಾ ಇದ್ದೀನಿ. ಆ ಥರ ನಿಮ್ಮನ್ನು ಆ ಥರ ಪ್ರತಿಬಿಂಬಿಸ್ಬಿಟ್ರು ಎಲ್ಲರೂ ಮುಂದೆನೂ. ಪಾಪ ಅದು ಸೋರ್ಡ್ ಎನರ್ಜಿ ಅದು, ಆಯಿತಾ. ಭಯಂಕರ ಮಾತಲ್ಲಿ ಹೆಂಗೆ ಅಂದರೆ, ಒಂದು ಎಳೆ ಮೊಸರಿಂದ ಇದರಿಂದ ಎಳೆ ತೆಗಿತಾರೆ ಅಂತಾರೆ ನೋಡಿ, ಆ ಥರ ಅದು ಒಂದು ಗಾದೆ. ತುಂಬ ಒಂಥರ ಕಠಿಣವಾದ ಕೆಲಸ ಅಂತಾರೆ ನೋಡಿ, ಅದನ್ನು ಬಹಳ ನಾಜೂಕಾಗಿ ಮಾಡಿದ್ದಾರೆ ಅಂತ ಹೇಳಿಸ್ತಾ ಇದ್ದಾರೆ, ಆಯಿತಾ. ಮೊಸರಿನಿಂದ
ಕೂದಲು ತೆಗೆಯೋ ಪ್ರಯತ್ನ ಅಂತ ಹೇಳ್ತಾರೆ ನೋಡಿ, ಆ ಥರ. ಅಂದರೆ ಎಷ್ಟು ಜಾಣತನ ಅಂದರೆ ಅದನ್ನು ಒಂಚೂರು ಬಿಟ್ಕೊಟ್ಟಿಲ್ಲ. ಜನಗಳಿಗೆ ಹತ್ರ ಹೇಳಿರೋದು ಯಾವ ಥರ ಅಂತಂದರೆ, ಅಂದರೆ ನಿಮ್ಮ ಬಗ್ಗೆ ಒಂದು ನೆಗೆಟಿವಿಟಿ ಯಾವ ಥರ ಮಾಡಿರೋದು ಅಂತ ಹೇಳ್ತಾ ಇದ್ದಾರೆ, ಆಯಿತಾ. ಅಯ್ಯೋ ಅವ್ರು ಮಾಡ್ತಾ ಇರೋದು ಭಾಳ ವಿಚ್ ಕ್ರಾಫ್ಟು, ಆಗೀಗ ಅಂತಿಂಥದ್ದೆಲ್ಲ ಕೆಲಸ, ಅದು ತುಂಬ ತಪ್ಪು ಮಾಡ್ತಿರೋದು, ಹಾಗೆ ಹೀಗೆ ಅಂತೆಲ್ಲ ಹೇಳಿ. ಇಲ್ಲಿ ನೋಡಿ ಮೆಜಿಷಿಯನ್ ಅಂತಲೂ ಬಂದಿದೆ, ಆಯಿತಾ. ಮೆಜಿಷಿಯನ್ ಅಂತಲೂ ಬಂದಿದೆ. ಸೊ ಇಲ್ಲೇನೆಂದರೆ ಅವ್ರು ಮಾಡ್ತಾ ಇರೋದು ಭಾಳ ನೆಗೆಟಿವ್ ಆಗಿ ಮಾಡ್ತಾ ಇದ್ದಾರೆ ಅಂತ ತುಂಬ ಕೆಟ್ಟದಾಗಿ, ಆಯಿತಾ. ಇಲ್ಲಿ ಯಾರು ಇವರು ಅಂತ ಹೇಳಿದ್ದೀನಿ, ಇವರು ಏಜ್ ಏನು ಅಂತ ಹೇಳಿದ್ದೀನಿ, ಇದು ನಿಮ್ಮ ಲೈಫಲ್ಲಿ ಈ ಥರ ನಡೆದಿದೆಯಾ, ಮಾಡಿದಾರಾ, ನೀವು ಹೇಳಬೇಕು ಅಷ್ಟೇನೆ, ಓಕೆನಾ. ಸೊ ಅದು ಮೂನ್ ಸೈಕಲಲ್ಲಿ ಅಂತಲೂ ತೋರಿಸ್ತಾ ಇದ್ದಾರೆ. ಭಾಳ ನೆಗೆಟಿವಿಟಿ ಈ ಪರ್ಸನ್, ಈ ಲೇಡಿ, ಆಯಿತಾ. ಅವ್ರಿಗೆ ತೋರಿಸ್ಕೊಳ್ಳಾಟ ಏನು ಅಂದರೆ ದೇವ್ರಿಗೆ ಅತಿ ಮೆಚ್ಚು ಅನ್ನೋ ಥರ, ಬಟ್ ಆ ಥರ ಏನೂ ಇಲ್ಲ ಅಂತ ಭಯಂಕರವಾಗಿ ನೆಗೆಟಿವಿಟಿ, ಆಯಿತಾ, ನೆಗೆಟಿವಿಟಿ ಮಾಡ್ತಾ ಇರೋದು ಇವರು ಅಂತ ಹೇಳಿ ನೆಗೆಟಿವ್ ಮೆಜಿಷಿಯನ್ ಬಂದಿರೋದು ನೋಡಿ. ಆ ಥರ ಒಂದು ವಿಚ್ ಕ್ರಾಫ್ಟ್ ಮಾಡ್ತಿರೋದು, ಆ ಥರ ದೇವರು ಆ ಥರ ಎಲ್ಲ ಎಂಥದೂ ಇಲ್ಲ, ಬರೀ ಸುಳ್ಳು ಆ ಥರ ಅಂತ ಹೇಳಿ ಮಾಡಿಸಿದ್ದಾರೆ. ಇವಾಗ ಅವ್ರಿಗೇನಾಗ್ತಾ ಇದೆ ಅಂತಂದರೆ, ಇಡೀ ಜನಕ್ಕೆ ಅವ್ರು ಎಲ್ಲೆಲ್ಲ ಯಾರ ಹತ್ರ ಎಲ್ಲ ಹೇಳಿದ್ರು, ಆ ಥರ ಅನ್ಯಾಯವಾಗಿ ಹೆಸರು ಹಾಳು ಮಾಡೋಕ್ಕೆ ಪ್ರಯತ್ನ ಮಾಡಿದ್ದಾರೆ, ಆಯಿತಾ. ಎಷ್ಟೋ ಜನ ನಂಬೂ ಇದ್ದಾರೆ ಅಂತಲೂ ಹೇಳ್ತಾ ಇದ್ದಾರೆ. ಅದು ಯಾತಕ್ಕೆ ಅಂತಂದರೆ ಅವ್ರಿಗೆ ಗೊತ್ತಿತ್ತು ನಿಮ್ಗೆ ಏನೋ ಒಂದು ರೀತಿ ಒಂದು ಸಿದ್ಧಿ ಒಲಿದಿದೆ ಅನ್ನೋ ಥರ ಏನೋ ತೋರಿಸ್ತಾ ಇದ್ದಾರಪ್ಪ ಇಲ್ಲಿ, ಆಯಿತಾ. ಒಂದು ಸಿದ್ಧಿ ಒಲಿದಿದೆ ಅಂತ ಗೊತ್ತಿತ್ತು, ನಿಮ್ಮ ಕೈ ಹತ್ತಬಾರ್ದು ಅನ್ನೋದಕ್ಕೋಸ್ಕರ, ಆಯಿತಾ. ನಿಮ್ಮ ಕೈ ಹತ್ತಬಾರ್ದು ಅನ್ನೋದಕ್ಕೋಸ್ಕರನೇ ಈ ಥರ ಒಂದು ನೆಗೆಟಿವಿಟಿ ಮಾಡಿದ್ದು, ನಿಮ್ಮನ್ನ ಎಲ್ಲರಿಂದ ದೂರ ಮಾಡಿದ್ದು, ದೂಷಿನ ನಿಮ್ಮನ್ನೇ ನೀವೇ ಸರಿಗಿಲ್ಲ ಅಂತ ಮಾಡಿದ್ದು, ಅದು ಭಗವಂತನ ಆಶೀರ್ವಾದ ಅಲ್ಲ, ಕೆಟ್ಟ ಮ್ಯಾಜಿಕ್ ಮಾಡ್ತಾ ಇರೋದು, ನೆಗೆಟಿವಿಟಿ, ಹುಷಾರು ಜೋಪಾನ ಅಂತ ಹೆದರಿಸಿ ನಿಮ್ಮನ್ನು ದೂರ ಮಾಡಿರೋದು, ಎಲ್ಲರಿಂದನೂ ದೂರ ಮಾಡಿದ್ದಾರೆ ಜೊತೆಗೆ ಅಂತಲೂ ಹೇಳ್ತಿದ್ದಾರೆ. ಆದರೆ ಈಗ ಅವ್ರ ಪರಿಸ್ಥಿತಿ ಅಷ್ಟೇ ಭಯಂಕರವಾಗಿ ನನಗೆ ಇಲ್ಲಿ ವೆರಿ ಕ್ಲಿಯರಾಗಿ ಕಾಣಿಸ್ತಿದೆ. ಅವ್ರು ಮಾಡಿದ ಒಂದೊಂದು ಮೆಜಿಷಿಯನ್ ಲೆಕ್ಕ ಇಟ್ಟಿದ್ದಾರೆ, ಮಾಡಿದ್ದಾರೆ ನೆಗೆಟಿವಿಟಿ, ಇದೇ ಮಾಡಿರೋ ಲೆಕ್ಕನ ಭಗವಂತ ಇಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇದು ಅವ್ರಿಗಾಗಲೇ ಇದು ರಿವರ್ಸ್ ಆಗಿದೆ, ರಿಟರ್ನ್ ಆಗಿದೆ. ಅವರು ಹೇಳಿದ್ದು ಸುಳ್ಳು ಎಲ್ಲ, ಅವ್ರು ಹೇಳಿದ್ದು ಮಾತು ಎಷ್ಟು ನೆಗೆಟಿವ್ ಆಗಿ ಮಾತಾಡಿದ್ದಾರೆ ನಿಮ್ಮ ಬಗ್ಗೆ ಅನ್ನೋದನ್ನು ಯಾರಿಗೆಲ್ಲ ಹೇಳಿದ್ರು ಎಲ್ರಿಗೂ ಇವಾಗ ಅರ್ಥ ಆಗ್ತಾ ಇದೆ, ನೀವು ಆ್ಯಕ್ಚುಲಿ ಸತ್ಯವಂತರು ಅಂತ ಅವ್ರಿಗೆ ಜನಗಳಿಗೆ ಅರ್ಥ ಆಗ್ತಾ ಇದೆ. ನಿಮ್ಗೆ ಆ ಥರ ಎಲ್ಲ ನೆಗೆಟಿವಿಟಿ ಮಾಡಿ ಏನೂ ಸಾಧನೆ ಮಾಡಬೇಕಾಗಿರಲಿಲ್ಲ. ಆ್ಯಕ್ಚುಲಾಗಿ ನಿಮ್ಮ ಸಿದ್ಧಿ ಏನಿತ್ತು, ನಿಮ್ಮ ಪಾಡಿಗೆ ನೀವು ಕೆಲಸ ಮಾಡ್ಕೊಂಡಿದ್ರು ಕೂಡ ಬಿಡದೆ, ಆಯಿತಾ. ಆದರೆ ನೀವು ಅವ್ರಿಗೆ ಅರ್ಥ ಆಯಿತು ನೀವು ಸಿದ್ಧಿ ಒಲಿದಿದೆ ಅಂತ, ಅದಕ್ಕೋಸ್ಕರ ಒಂದು ನೆಗೆಟಿವಿಟಿ ಮಾಡಿದ್ರು. ಅದೊಂಥರ ಹೊಟ್ಟೆ ಕಿಚ್ಚು, ಆಯಿತಾ, ನನಗಿಲ್ಲ ಅನ್ನೋ ಒಂದು ಇದು, ಆ ಥರ ಎಲ್ಲ ಮಾಡಬೇಕಾಗಿರಲಿಲ್ಲ. ಅವರೇ ಕ್ವೀನ್ ಥರ ಇದ್ದರು ಆ್ಯಕ್ಚುಲಾಗಿ ಲೈಫಲ್ಲಿ, ಆ ಥರ ಮಾಡಬೇಕಾಗಿರಲಿಲ್ಲ, ಆ ಥರ ಮಾಡಿದ್ರು. ಸೊ ಇಡೀ ಜನಕ್ಕೆ ಅವ್ರು ಯಾರಿಗೆಲ್ಲ ಆ ಥರ ಸುಳ್ಳು ಹರಡಿ ಮಾಡಿದ್ದಾರೆ ಎಲ್ರಿಗೂ ಗೊತ್ತಾಗಿದೆ. ಅದು ಭಗವಂತನ ಜಸ್ಟಿಸ್ ಕಾರ್ಡ್ ಥರನೂ ಕಾಣ್ತಾ ಇದೆ ನನಗಿದು, ಆಯಿತಾ. ಅಂದರೆ ನಾನು ತೊಗೊಂಡಿದ್ದೀನಿ ಕೈಗೆ ಅಂತ ಹೇಳ್ತಾ ಇದ್ದಾರೆ. ಭಗವಂತ ಏನು ತೋರಿಸ್ಬೇಕು, ಏನು ಮಾಡಬೇಕು ತೋರಿಸಿದ್ದಾರೆ. ಯಾರ್ಯಾರಿಗೆ ಎಲ್ಲ ಅನ್ಯಾಯವಾಗಿ ಈ ಥರ ನಿನ್ನ ಬಗ್ಗೆ ಹೇಳಿದ್ದಾರೆ ಅದೆಲ್ಲ ಸುಳ್ಳು ಅಂತ ಫಸ್ಟು ತೋರಿಸಿದ್ದಾರೆ ಭಗವಂತ. ನೆಕ್ಸ್ಟು ನೆಗೆಟಿವಿಟಿ ಮಾಡಿರೋದಕ್ಕೆ ಅವ್ರಿಗೇನು ಶಿಕ್ಷೆ ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು ಕಾರ್ಡ್ ತೆಗಿ ಅಂತಿದ್ದಾರೆ ಇಲ್ಲಿ, ಓಕೆ. ಓಕೆ ಬಾಬಾ, ಇನ್ನು ಯಾವ ಕಾರ್ಡ್ ಕೊಡಬೇಕು? ಎಸ್, ಓಕೆ. ಸೊ ಇಲ್ಲಿ ನೋಡಿ, ಪೇಜ್ ಆಫ್ ಇಲ್ಲಿ ಹೇಗಿದೆ ಇದು ಅಂತಂದರೆ ನಂಗೆ ನಿಜವಾಗ್ಲೂ ಎಷ್ಟು ಕಿತಾಬು ನೋಡು. ಇಲ್ಲೊಂದು ಬುಕ್ಕು, ಇಲ್ಲೊಂದು ಪುಸ್ತಕ, ಆಯಿತಾ. ಇದು ನೀವು ಇವಾಗ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಇದನ್ನು ನೋಡಿ ತೋರಿಸ್ತೀನಿ ಈಗ. ಇದು ಅವರು ಆ್ಯಕ್ಚುಲಿ ಒಂದು ನೆಗೆಟಿವಿಟಿ, ಆಯಿತಾ. ಅವ್ರಿಗೂ ಒಂದೇನೋ ಒಂದು ಸಿದ್ಧಿ ಇತ್ತು, ಅರ್ಥ ಆಯ್ತಾ. ಆ ಸಿದ್ಧಿನ ದುರುಪಯೋಗ ಪಡಿಸ್ಕೊಂಡ್ರು. ಇಲ್ಲಿ ದುರುಪಯೋಗ ಪಡಿಸ್ಕೊಂಡು ನೆಗೆಟಿವಿಟಿ ಮಾಡಿ, ಆಯಿತಾ. ನೆಗೆಟಿವಿಟಿಯಿಂದ ಏನೋ ಭಾಳ ಅವ್ರು ನಿಮ್ಮ ಹೆಸರನ್ನ ಹಾಳು ಮಾಡ್ತೀನಿ ಅನ್ನೋದಕ್ಕೋಸ್ಕರ ಅವ್ರ ಹೆಸರನ್ನ ಖತಮ್ ಮಾಡ್ತೀನಿ ಅನ್ನೋ ಒಂದು ಛಲ ಒಂದು ಮಾಡಿದರು ನೆಗೆಟಿವಿಟಿ. ಬಟ್ ಇವಾಗ ಅದು ವಾಪಸ್ ಅವ್ರಿಗೇ ಹೊಡಿತಾ ಇದೆ ಅಂತ
ತೋರಿಸ್ತಾ ಇದ್ದಾರೆ. ಆ ನೆಗೆಟಿವಿಟಿ ಕೊಟ್ಟು ಕಳಿಸಿದ್ರು ಬೇರೆ ಕಡೆಗೆ, ಆಯಿತಾ, ಬೇರೆ ಜನಕ್ಕೆಲ್ಲ ಹರಡಿದ್ರು. ಆ ಪುಸ್ತಕ ಅವ್ರು ಕಳಿಸಿದ್ದು ವಾಪಸ್ ಅವ್ರ ಹತ್ರನೇ ಬಂದು ಬಿದ್ದಿದೆ ನೋಡಿ ಇವಾಗ. ಆ ನೆಗೆಟಿವಿಟಿ ಏನಿತ್ತು ಅದೇ ವಾಪಸ್ ತೊಗೊಂಬರ್ತಾ ಇದೆ. ವಾಪಸ್ ಇಲ್ಲಿ ಎಷ್ಟು ಚೆನ್ನಾಗಿ ತೋರಿಸ್ತಿದ್ದಾರೆ ಅಂದರೆ, ನೀನು ಮಾಡಿದ್ದು ತಗೋ, ನಿಂಗೆ ವಾಪಸ್ ಇಟ್ಕೋ ಅಂತ ತೋರಿಸ್ತಾ ಇದ್ದಾರೆ ಇಲ್ಲಿ ನೋಡಿ. ಕಾಣುತ್ತಾ? ಇದು ಹಿಡ್ಕೊಂಡಿದೆ, ಇದು ಇದು ಆಯಿತಾ. ಇದೊಂದು ನೆಗೆಟಿವ್ ಎನರ್ಜಿ ಥರ ಇದು, ಆಯಿತಾ. ಇಟ್ಕೊಂಡು ತರ್ತಾ ಇದೆ, ವಾಪಸ್ ತರ್ತಿದೆ, ನಿನ್ನ ಹತ್ರನೇ ವಾಪಸ್ ಬರ್ತಾ ಇದ್ದೀನಿ ಅಂತ. ಆ್ಯಂಡ್ ಅವರು ಕ್ವೀನ್ ಆಗಿದ್ದರು. ಈಗ ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ತೋರಿಸ್ತಿದ್ದಾರೆ. ರಾಣಿ ಲೆವೆಲ್ಗೆ ಹೊಟ್ಟೋಗಿದ್ರು, ಆಯಿತಾ. ಇದು ಯಾರು ಇರ್ಬೋದು, ಆಯಿತಾ. ಒಂದು ಬುದ್ಧಿವಂತಿಕೆ ಇರ್ಬೋದು, ಭಾಳ ಚಾಣಾಕ್ಷತನ. ನಾನು ಹೇಳಿದ್ನಲ್ಲ, ಮೊಸರಿನಿಂದ ಕೂದಲು ತೆಗಿಯೋ ಬುದ್ಧಿ, ಅಷ್ಟು ಚಾಣಾಕ್ಷತನ ಹರಡಿದ್ದಾರೆ. ಅನ್ಯಾಯವಾಗಿ ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡಿ ಹೊರಡಿದಾರಲ್ವಾ, ಎಷ್ಟು ಅನ್ಯಾಯ ಮಾಡಿದ್ದಾರೆ ನಿಮ್ಮ ಬಗ್ಗೆ. ಮಾಡಿ ಅದು ಮಾಡಿರೋದು ಯಾವ ಥರ ಅಂತಂದರೆ, ಮೆಜಿಷಿಯನ್ ಹತ್ರ ಹೋಗಿ ಮಾಡಿಸಿದ್ದಾರೆ ನೆಗೆಟಿವಿಟಿ ಅಂತಲೂ ಹೇಳ್ತಾ ಇದ್ದಾರೆ, ಆಯಿತಾ. ಅದಕ್ಕೆ ಎಕ್ಸ್ಟ್ರಾ ಇನ್ನೊಂದು ಕಾರ್ಡ್ ತೆಗಿ ಅಂದಿದ್ದವಾಗ ಅವ್ರು ಮಾಡಿಸಿರೋದು ನೆಗೆಟಿವಿಟಿ ಮಾಡಿರೋದು ಇದು. ಜೊತೆಗೆ ಜನಗಳಿಗೆ ಹೇಳಿರೋದು ಮಾತಾಡಿರೋದು ಒಂಥರ ಒಂದು ಕಡೆ ಆದರೆ, ಅವ್ರು ಆ್ಯಕ್ಚುಲಿ ನೆಗೆಟಿವಿಟಿ ಮಾಡಿಸಿರೋದು ಇನ್ನೊಂದು ಕಡೆ, ಆಯಿತಾ. ಹೇಳಿರೋದು ನೀವೇ ವಿಚ್ ಅಂತ ಹೇಳಿರೋದು, ಬಟ್ ಮಾಡಿಸಿರೋದು ಇವರೇ ವಿಚ್ಚು. ಮೆಜಿಷಿಯನ್ ಹತ್ರ ಹೋಗಿ ಮಾಡಿಸಿರೋದು ನೋಡಿ ಎಂಥ ಕಾರ್ಡ್ಸ್ ಯಾವ ಥರ ಬರುತ್ತೆ. ಅದಕ್ಕೆ ತೆಗಿ ಇನ್ನೊಂದು ಕಾರ್ಡು ಅಂದರು. ಅವ್ರು ಯಾವ ಥರ ಇದ್ದರು, ಕ್ವೀನ್ ಥರ ಇದ್ದರು ಲೆಕ್ಕಕ್ಕೆ. ಇವಾಗ ನೋಡಿ ಪೇಜು ಅಂದರೆ ಮಾನ ಮರ್ಯಾದೆ ಎಲ್ಲ ಕಳ್ಕೊಂಬಿಟ್ಟು, ಏನಂದ್ರೆ ಏನಿಲ್ಲ ಇವಾಗ. ಬರೀ ಒಂದು ಅವ್ರಿಗೆ ಏನಕ್ಕೂ ಪ್ರಯೋಜನ ಇಲ್ಲದ ಹಾಗೆ ಆಗಿದ್ದಾರೆ. ಅಷ್ಟೇ ಅಲ್ಲ, ಅವ್ರು ಕಳಿಸಿದ ನೆಗೆಟಿವಿಟಿ ವಾಪಸ್ ಅವ್ರಿಗೆ ಹೊಡಿತಾ ಇದೆ ಇವಾಗ, ವಾಪಸ್ ಹೋಗಿದೆ ಅವ್ರಿಗೆ ಅಂತ ಹೇಳ್ತಾ ಇದ್ದಾರೆ. ಮೆಜಿಷಿಯನ್ ಹತ್ರ ಹೋಗಿ ನೆಗೆಟಿವಿಟಿ ಮಾಡಿಸಿದ್ದಾರೆ ಇದು, ಆಯಿತಾ. ಓಕೆ, ಇನ್ನೊಂದು ಕಾರ್ಡ್ ತಗೊಳ್ಳೋಣ. ಆದರೂ ಹೇಳ್ತಾ ಇಲ್ಲ ನೋಡಿ, ಅವ್ರು ಏನು ಮಾಡಿದ್ದಾರೆ ಅನ್ನೋದನ್ನು ಕ್ಲಾರಿಫೈ ಮಾಡ್ತಾ ಇದ್ದಾರೆ, ಕ್ಲಿಯರ್ ಮಾಡ್ತಿದ್ದಾರೆ ಬಾಬಾ. ಅಂದರೆ ನಿಮ್ಮ ಶ್ರದ್ಧೆ ಭಕ್ತಿ ಯಾರಲ್ಲಿದೆ ಅವರು ಇನ್ನೊಂದು ಕಾರ್ಡ್ ತೆಗಿ ಅಂತ ಹೇಳಿಸಿ ಇಲ್ಲಿ ಅವ್ರು ಏನೇನು ಮಾಡಿದ್ದಾರೆ ಅದನ್ನು ಕ್ಲಿಯರ್ ಮಾಡಿಸ್ತಿದ್ದಾರೆ. ಈ ಥರ ಇದ್ದಾರೆ ನಿಮ್ಮ ಜೀವನದಲ್ಲಿ ಇದ್ರಾ, ಸೊ ಅವರದ್ದೇ ಇದು ಎನರ್ಜಿ ಅಂತ. ಮೆಜಿಷಿಯನ್ ಹತ್ರ ಹೋಗಿನೇ ನೆಗೆಟಿವಿಟಿ ಮಾಡಿಸಿದ್ದಾರೆ. ಹೇಳಿರೋದೇನು, ನೀವು ಮಾಡ್ತಾ ಇದ್ದೀರಾ ನೆಗೆಟಿವಿಟಿ ಅಂತ. ಬಾಬಾ ಇನ್ನು ಏನು ಹೇಳಬೇಕು ಅವ್ರಿಗೇನು ಇವಾಗ. ಓಕೆ, ಅವ್ರು ಮಾಡಿದ ನೆಗೆಟಿವಿಟಿ ಅವ್ರಿಗೆ ವಾಪಸ್ ಹೋಗಿ ಆ ಕ್ವೀನಿಂದ ಡಬ್ ಅಂತ ಬಿದ್ದಿದ್ದಾರೆ ಕೆಳಕ್ಕೆ ಅಂತ ತೋರಿಸ್ತಾ ಇದ್ದಾರೆ ಫಸ್ಟು, ಆಯಿತಾ. ಕ್ವೀನ್ ಸ್ಟೇಜಲ್ಲಿ ಇದ್ದರು ಅವ್ರು ನೋಡಿ, ಯಾವ ಥರ ಇದ್ದರು, ಕೂತ್ಕೊಂಡು ಆರ್ಡರ್ ಮಾಡೋ ಥರ ಇದ್ದರು. ಅಂದರೆ ಇದು ಫ್ಯಾಮಿಲಿ ಎಲ್ಡರ್ ಪರ್ಸನ್ ಅಂತಲೂ ತೋರಿಸ್ತಾ ಇದ್ದಾರೆ. ನಿಮ್ಮ ಅಕ್ಕ, ತಾಯಿ, ಅತ್ತೆ ಯಾರು ಇರ್ಬೋದು, ಅಥವಾ ನಿಮ್ಮ ಹಸ್ಬೆಂಡ್ ನಿಮ್ಮ ಇನ್ಲಾಸ್ ಕಡೆ ಇರ್ಬೋದು, ಅಥವಾ ನಿಮ್ಮ ಪೇರೆಂಟ್ಸ್ ಕಡೆ ಯಾರಾದ್ರು ಇರ್ಬೋದು, ಯಾರಾದರೂ ಇರ್ಬೋದು, ಎಲ್ಡರ್ಲಿ ಪರ್ಸನ್ ಅಷ್ಟೇ ಮಾಡಿರೋದು ಇದು, ಆಯಿತಾ. ಆ ಥರ ಎಲ್ಲರೂ ಅವ್ರನ್ನ ಆ ಥರ ನೋಡೋರು, ಮೇಲೆ ಚೇರ್ ಕೂರಿಸಿ ಓಹೋ ಭಾಳ ದೊಡ್ಡ ಪರ್ಸನ್ ಅಂತ. ಬಟ್ ಇವಾಗ ಧಮ್ ಅಂತ ಆ ಚೇರು ಇಲ್ಲ, ಏನೂ ಇಲ್ಲ, ಎಲ್ಲ ಕಿತ್ತೋಗಿದೆ, ಆಯಿತಾ. ಆ ಕ್ವೀನ್ ಥರ ಇದ್ದಿದ್ದು ಇವಾಗ ಪೇಜ್ ಲೆವೆಲಿಗೆ ಬಂದು ಕೂತ್ಕೊಂಡಿದೆ. ಅಂದರೆ ಅಷ್ಟು ಬುದ್ಧಿಹೀನಳು ಈ ಮನುಷ್ಯಳು ಅಂತ ತೋರಿಸ್ತಾ ಇದ್ದಾರೆ ಅಷ್ಟೇ, ಆಯಿತಾ. ಈ ಥರ ಅವರೇನೆ ಅವ್ರ ಕ್ರೌನು ಇತ್ತು ನೋಡಿ, ತಲೆಯಲ್ಲಿ ಕಿರೀಟ ಕಿತ್ಕೊಂಡೋಗಿದೆ, ಆಯಿತಾ. ಚೇರ್ ಇತ್ತು, ದೊಡ್ಡ ಚೇರು, ಅದು ಕಿತ್ಕೊಂಡೋಯ್ತು, ಆಯಿತಾ. ಈಗ ಇದ್ದಿದ್ದು ನೆಗೆಟಿವಿಟಿ ಕಳಿಸಿದ್ದು ವಾಪಸ್ ಅವ್ರಿಗೆ ಬರ್ತಾ ಇದೆ. ಅದು ಡ್ಯಾಗರ್ ಈ ಥರ ಯಾವ ಥರ ಎತ್ತಿದ್ದಾರೆ ಅಂತಂದರೆ, ಇಲ್ಲೂ ಇಟ್ಕೊಂಡಿದ್ದಾರೆ ಅದೇ ಡ್ಯಾಗರ್ ನೋಡಿ. ಎಷ್ಟು ನಯವಾಗಿ ನಾಜೂಕಾಗಿ, ಎಂಥ ಕಷ್ಟ ಇತ್ತು ಅದು ಮಾತಾಡೋದು, ನಂಬಿಸೋದು ಜನಗಳನ್ನ, ಅಷ್ಟೇ ಕೂದಲು ಎಳೆ ತೆಗಿಯೋ ಥರ, ಆಯಿತಾ. ಅಷ್ಟು ಸೂಕ್ಷ್ಮವಾಗಿ ಭಯಂಕರ ಚಾಲು ಅಂದರೆ ಚಾಲು ಆ ಥರ ಮಾಡಿ ಎಲ್ಲರೂ ನಂಬಿಸಿ, ಆಯಿತಾ. ಆ ಥರ ಮೆತ್ತಗೆ ಆ ಥರ ನೆಗೆಟಿವಿಟಿ ಹರಡಿದ್ದು. ಇವಾಗೇನಾಗಿದೆ, ನಾ ಮಾಡಿದೆ ಅಂತ ಒಂದು ಗತ್ತಿಂದ ಕೂತಿರೋದು ಇಲ್ಲಿ ನೋಡು ಹೆಂಗೆ ಮಾಡಿದ್ದೀನಿ ನಾನು ಅಂತ. ಈಗ ಅದೇನೆ ಕಿತ್ಕೊಂಡೋಯ್ತು, ಎಲ್ಲ ಕ್ರೌನು ಹೋಯ್ತು, ಚೇರು ಹೋಯ್ತು. ಈಗ ಅದನ್ನು ಅವ್ರಿಗೆ ಚುಚ್ಕೋಬೇಕು, ಆ ಥರ ಆಗ್ತಾಯಿದೆ ಇವಾಗ. ಮೆಂಟಲಿ ಸ್ಟೇಬಲೇ ಇಲ್ಲ ಇವಾಗ ಅಂತ ತೋರಿಸ್ತಾ ಇದ್ದಾರೆ. ಯಾಕೆ ಅಂತಂದರೆ, ದೇವ್ರನ್ನ ನಂಬಿ ಏನು ಈ ಥರ ಮಾಡ್ತಾಯಿದ್ರು ಕೆಲಸನ, ಅದನ್ನು ವಿಚ್ ಕ್ರಾಫ್ಟ್ ಅಂತ ಹೇಳಿದ್ರೆ,
ಹರ್ಮಿಟ್ ಅಲ್ಲ ಮ್ಯಾಜಿಕ್ ಮಾಡ್ತಾ ಇದ್ದಿದ್ದು, ನೆಗೆಟಿವ್ ಮ್ಯಾಜಿಕ್ ಮಾಡ್ತಾ ಇದ್ದಿದ್ದು, ಏನು ತೊಂದರೆ ಮಾಡ್ತಾ ಇದ್ದಿದ್ದು, ನಂಬೇಡಿ, ಹೇಳೋದದು ಅಷ್ಟೇ ಆ ಥರ ಅಂತೆಲ್ಲ ಹೇಳಿದಾಗ ಜನನೂ ಹೆದರ್ತಾರೆ ತಾನೆ. ಅಯ್ಯೋ ಹೌದಪ್ಪ, ಬೇಡವೇ ಬೇಡ ಸಹವಾಸ, ನಮ್ಗೆ ಯಾಕೆ ಬೇಕು. ಆ್ಯಂಡ್ ಇವರು ದೊಡ್ಡವರು ಅಂತ ಬೇರೆ ಹೆಸರಿಗೆ. ಪಾಪ ಅವ್ರು ಹೇಳ್ತಾ ಇದ್ದಾರೆ ಅಂದರೆ ಸುಳ್ಳು ಹೇಳ್ತಾರಾ? ಅವ್ರಿಗೇನಾಗಬೇಕು ಅನ್ನೋ ಥರ. ಅವ್ರಿಗಿದ್ದಿದ್ದೇ ಈರ್ಷ್ಯೆ ಅಂತ ಹೇಳ್ತಾ ಇದ್ದಾರೆ. ಈರ್ಷ್ಯೆ, ಹೊಟ್ಟೆ ಕಿಚ್ಚು, ಅದರಿಂದ ಮಾಡಿರೋದು ಎಲ್ಲ ಕಿತ್ಕೊಂಡು ಹೋಯ್ತು. ಜೊತೆಗೆ ಇವಾಗ ಅವರೇ ಚುಚ್ಕೊಳ್ಳೋವಂಥ ಪರಿಸ್ಥಿತಿ ಬಂದಿದೆ. ಯಾಕೆಂದರೆ ತಲೆ ಮೆಂಟಲಿ ಸ್ಟೇಬಲ್ಲೇ ಇಲ್ಲ ಅಂತ ತೋರಿಸ್ತಾ ಇದ್ದಾರೆ. ತಲೆ ಕ್ರೌನ್ ಹೋಯಿತು, ಚೇರು ಹೋಯಿತು. ಇವಾಗ ಅದೇ ಟ್ಯಾಗರ್, ಅದೇ ಚೂರಿ ಇಟ್ಕೊಂಡು ತಾನೇ ಚುಚ್ಕೋಬೇಕು ಇವಾಗ. ಆ ಥರ ಪರಿಸ್ಥಿತಿಲಿ ಮೆಂಟಲಿ ಡಿಸ್ಟರ್ಬ್ಡ್ ಆ ಥರ ಆಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅದೇ ನೀವು ನೋಡಿ ಎಷ್ಟು ಶಾಂತಿಯಿಂದ ಇದ್ದೀರಾ ಅಂತಂದರೆ, ಏನಾದ್ರು ಮಾಡ್ಕೊ ಅನ್ನೋ ಥರ ಶಾಂತಿಯಿಂದ ಇದ್ದೀರಾ, ಆಯಿತಾ. ಏನಾದ್ರು ಹೇಳ್ಕೊ ನನ್ನ ಬಗ್ಗೆ, ನನಗೇನೂ ಯೋಚನೆ ಇಲ್ಲ ಅಂತ. ಅದೇ ಇಲ್ಲಿ ನೋಡಿ, ಮಾಡೋದೆಲ್ಲ ಮಾಡಿಬಿಟ್ಟು ಇವಾಗ ಏನಾಗಿದೆ ಅಂತಂದರೆ, ನಿಮ್ಮ ಪರಿಸ್ಥಿತಿ ನೋಡಿ ಯಾವ ಥರ ಇದೆ. ಆರಾಮಾಗಿ ಕೂಲಾಗಿದ್ದೀರಾ. ಇವಾಗ ಅದೇ ಅವರೇ ಚುಚ್ಕೊಳ್ಳೋವಂಥ ಪರಿಸ್ಥಿತಿಲಿದ್ದಾರೆ ಅಂದರೆ ಅವ್ರಿಗೆ ಆ ಥರ ಹೆಲ್ತ್ ಎಫೆಕ್ಟ್ ಆಗಿದೆ. ಜೊತೆಗೆ ಮೆಂಟಲ್ ಸ್ಟೆಬಿಲಿಟಿ ಇಲ್ಲ. ಮೆಂಟಲ್ ಹಾಸ್ಪಿಟ್ಲ್ಗೂ ಹೋಗುವಂಥ ಪರಿಸ್ಥಿತಿ ಬರ್ತಿದೆ, ಜೈಲ್ಗೆ ಹೋಗುವಂಥ ಪರಿಸ್ಥಿತಿ ಬರ್ತಿದೆ ಅಂತಲೂ ಹೇಳ್ತಾ ಇದ್ದಾರೆ. ಓಕೆನಾ. ಇದೇ ಓಕೆ, ಜೈಲ್ಗೆ ಹೋಗ್ತಾ ಇದ್ದಾರೆ, ಹೆಲ್ತ್ ಇಶ್ಯೂಸ್ ಆಗಿದೆ ಅಂತಲೂ ತೋರಿಸ್ತಾ ಇದ್ದಾರೆ. ಈಗ ತಲೆನೇ ಸರಿಗಿಲ್ಲ, ಇವಾಗ ತಲೆನೇ ಓಡ್ತಾ ಇಲ್ಲ. ಈಗ ಜನಕ್ಕೆ ಗೊತ್ತಾಗೋಯ್ತು ಅವ್ರು ಹೇಳಿದ್ದೆಲ್ಲ ಸುಳ್ಳು ಅಂತ. ಮರ್ಯಾದೆ ಅವಮಾನ ಆಗೋಯ್ತಲ್ಲ, ಅವ್ರು ಮಾಡ್ತಾ ಇದ್ದಿದ್ದು ಅನ್ಯಾಯ ಗೊತ್ತಾಗೋಯ್ತು ಜನಕ್ಕೆ. ಮೆಜಿಷಿಯನ್ ಅವರು ಹೋಗಿದ್ದು, ಮೆಜಿಷಿಯನ್ ಹತ್ರ ಹೋಗಿ ಮಾಡಿಸಿದ್ದು, ಆಯಿತಾ. ಈ ಥರ ನೆಗೆಟಿವಿಟಿ ಮಾಡಿಸಿದ್ದು ಅವರು, ಬಟ್ ಹೇಳಿದ್ದು ನಿಮಗೆ ನೀವು ಮಾಡ್ತಾ ಇರೋದು ಅಂತ. ಸೊ ಅಷ್ಟೇ ಅವ್ರ ಕತೆ ಅಂತ ಹೇಳ್ತಾ ಇದ್ದಾರೆ. ಈ ಥರ ಈಗ ಹೇಳಿಸಿದ್ರು ಆ ಥರ ಶುರು ಆಗಿದೆ ಅವ್ರಿಗೆ, ಆಯಿತಾ. ಒಂದೇ ಸಲಕ್ಕೆ ಸಾಯಿಸ್ತಾ ಇಲ್ಲ, ಸಾಯ್ತಾ ಇಲ್ಲ. ಸತ್ತೋಗ್ಬಿಟ್ರೆ ಒಂದೇ ಸಲಕ್ಕೆ ಹೆಂಗಾಗುತ್ತೆ. ಆ್ಯಂಡ್ ಅವ್ರಿಗೆ ಅವಾಗ ಯೋಚನೆ ಬರುತ್ತೆ, ಅಯ್ಯೋ ನಾನು ಈ ಥರ ಆಯ್ತಲ್ವಾ ಅಂತ. ಬಟ್ ಮತ್ತೆ ಮೆಂಟಲಿ ಡಿಸ್ಟರ್ಬೆನ್ಸ್ ಶುರು ಆಗುತ್ತೆ, ಆ ಥರ ಅಂತ ತೋರಿಸ್ತಾ ಇದ್ದಾರೆ. ಆ್ಯಂಡ್ ಒಂದು ಸಲ ತಾನೇ ಚುಚ್ಕೊಳಕ್ಕೆ ಹೋಗ್ತಾರೆ, ಇನ್ನೊಂದು ಸಲ ಬೇರೆಯವ್ರಿಗೆ ಚುಚ್ಚಕ್ಕೆ ಹೋಗ್ತಾರೆ. ಆದರೆ ಆ ಕೋಪ, ಆ ಸಿಟ್ಟು, ಆ ಈರ್ಷ್ಯೆ ಹಂಗೆ ತೋರಿಸ್ತಾ ಹೋಗ್ತಾ ಇದ್ದಾರೆ ಆ ಥರ. ಆ ಥರ ಅಂತ ಹೇಳ್ತಾ ಇದ್ದಾರಪ್ಪ. ಓಕೆನಾ. ಸೊ ಇದು ಥರ್ಡ್ ಒನ್ನು, ಬಾಪ್ರೆ ಇದು ಥರ್ಡ್ ಒನ್ ಅಂತೂ ಭಯಂಕರ ಹದ್ದಿನ ಕಣ್ಣು ಇಟ್ಟಿದ್ದು ನಿಮ್ಮ ಫ್ಯಾಮಿಲಿ ಮೇಲೆ, ಆಯಿತಾ. ನೋಡಿ, ನೀವು ಎಂಪ್ರೆಸ್ ಅಂತ, ವಾವ್. ಹರ್ಮಿಟ್ಟು, ಇದು ಎರಡೂ ನಿಮ್ಮದೇ ಎನರ್ಜಿ, ಆಯಿತಾ. ನಿಮ್ಮನ್ನು ಮುಗಿಸೋ ಪ್ರಯತ್ನ ಮಾಡಿದ್ದು, ಆಯಿತಾ. ನಿಮ್ಮ ಫ್ಯಾಮಿಲಿ ಖುಷಿನ ಮುಗಿಸೋ ಪ್ರಯತ್ನ ಮಾಡಿದ್ದು. ಬರೀ ನಿಮ್ಮ ಫ್ಯಾಮಿಲಿ ಅಂತಂದರೆ ಬರೀ ನಿಮ್ಮನ್ನು ಮತ್ತು ನಿಮ್ಮ ಮಗುನ ಟಾರ್ಗೆಟ್ ಮಾಡಿರೋದು ಅನ್ನೋ ಥರನೇ ತೋರಿಸ್ತಾ ಇದ್ದಾರೆ. ಜೊತೆಗೆ ನಿಮ್ಮ ಹಸ್ಬೆಂಡನ್ನ ದೂರ ಮಾಡಿದ್ರು ಅಂತಲೂ ಹೇಳ್ತಾ ಇದ್ದಾರೆ. ಇಲ್ಲವೇ ಇಲ್ಲ ನೋಡು, ಫೋಟೋಲಿ ಇಲ್ಲ ಇಲ್ಲಿ, ಆಯಿತಾ. ಆ ಥರ ಜಸ್ಟ್ ಆನ್ ದ ಫೇಸ್ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ಆ ಥರ ಮಾಡಿದ್ದಾರೆ, ತೊಂದರೆ ಮಾಡಿದ್ದಾರೆ ಅಂತಲೂ ಹೇಳ್ತಾ ಇದ್ದಾರೆ. ಜೊತೆಗೆ ನೀವು ಓಕೆ, ಇದು ತೋರಿಸ್ತಾ ಇರೋದು ಈಗ ಬೆಳೆದಿದ್ದಾರೆ ಮಕ್ಕಳು ಅಂತಲೂ ಹೇಳ್ತಾ ಇದ್ದಾರೆ. ಬೆಳೆದಿದ್ದಾರೆ ಬಿಕಾಸ್ ಇಲ್ಲಿ ನೋಡಿ, ಇಲ್ಲಿ ಕೂದಲೆಲ್ಲ ಬೆಳ್ಳಗಾಗ್ಬಿಟ್ಟಿದೆ, ಅರ್ಥ ಆಯ್ತಾ. ಕಾಣುತ್ತಾ ಕೂದಲು, ಇದು ಬೆಳ್ಳಗಾಗಿದೆ. ಸೊ ಇದು ತುಂಬ ವರ್ಷದಿಂದ ಈ ಥರ ಮಾಡ್ತಾ ಇದ್ದಾರೆ, ನಿಮ್ಮನ್ನು ಸಪ್ರೇಟ್ ಮಾಡೋಕ್ಕೆ ಅನ್ನೋ ಥರ ತೋರಿಸ್ತಾ ಇದ್ದಾರೆ. ತುಂಬ ವರ್ಷದಿಂದ ಮಾಡ್ತಾ ಇದ್ದಾರೆ. ಸೊ ನೀವು ಸಪ್ರೇಟ್ ಆಗಬೇಕು. ಆ್ಯಂಡ್ ನಿಮ್ಮ ಮಗುನೂ ಕೂಡ ಮಗ ಅಥವಾ ಮಗಳು ಮೇಲೂ ಎಫೆಕ್ಟ್ ಮಾಡಿದ್ದಾರೆ ನೆಗೆಟಿವಿಟಿ ಅಂತ, ಆ ಥರ ಅಂತ ಹೇಳ್ತಾ ಇದ್ದಾರೆ. ಹದ್ದಿನ ಕಣ್ಣು ನಿಮ್ಮ ಫ್ಯಾಮಿಲಿ ಮೇಲೆ. ಆದರೆ ನೀವು ಎಂಪ್ರೆಸ್ ಅಂತ ಹೇಳ್ತಾ ಇದ್ದಾರೆ. ನೀವು ಅಷ್ಟೇ ಆ್ಯಂಡ್ ಅಯ್ಯೋ ಹರ್ಮಿಟ್ಟು ನೋಡಿ, ಇಲ್ಲೂ ಅದೇ ಬಂತು ಕಾರ್ಡು. ಇಲ್ಲಿ ನೋಡಿ, ಇದು ಹರ್ಮಿಟ್ ಬಂತು, ಆಯಿತಾ. ಇಲ್ಲಿಗೆ ಸೆಕೆಂಡ್ ಇದಕ್ಕೆ ಇವ್ರಿಗೂ ಅದೇ ಬಂದಿದೆ, ಹರ್ಮಿಟ್ ಬಂದಿದೆ. ಆ್ಯಂಡ್ ಇಲ್ಲಿ ಏನು ಹೇಳ್ತಾ ಇದ್ದಾರೆ, ನಿಮ್ಮ ದೇವರ ಮೇಲಿನ ಭಕ್ತಿ ಶ್ರದ್ಧೆ ಏನಿತ್ತು ಅದು ಕಾಪಾಡ್ತು, ಆಯಿತಾ. ಜೊತೆಗೆ ನಿಮ್ಮ ಪೂರ್ವಜರು ನಿಮ್ಮ ಜೊತೆಗೆ ಯಾವ ಥರ ನಿಂತಿದ್ದಾರೆ ಅಂದರೆ, ಅಯ್ಯೋಡ ಇದಕ್ಕಿನ್ನೇನು ಹೇಳಲಿ ನಾನು. ಕಾಯ್ತಾ ಇದ್ದಾರೆ, ಕಾಪಾಡ್ತಾ ಇದ್ದಾರೆ ನಿಮ್ಮನ್ನು, ಆಯಿತಾ. ನಿಮ್ಮ ಫ್ಯಾಮಿಲಿನ ಕಾಪಾಡ್ತಾ ಇದ್ದಾರೆ. ಅದೇ ಇದು ನೀವು ಎಂಪ್ರೆಸ್ ಅಂತ ಬರ್ತಾ ಇದ್ದಾರೆ. ಇದು ಮಹಾತಾಯಿ ಮಹಾಕಾಳಿ ಆಶೀರ್ವಾದ ಕೂಡ ಆಗಿದೆ ಅಂತಲೂ ಹೇಳ್ತಾ ಇದ್ದಾರೆ. ನಿಮ್ಮ ನಂಬಿಕೆ, ನಿಮ್ಮ ಶ್ರದ್ಧೆ, ಭಗವಂತನ ಯಾರು ನಂಬಿದ್ದೀರಾ ನೀವು, ಅವ್ರನ್ನ ಒಂದ್ಸಲ ಅವ್ರ ಮುಖ ತೋರಿಸ್ತಾ ಇದ್ದಾರೆ ನನಗೆ, ಆಯಿತಾ. ಮಾತಾ ಕಾಳಿ ತೋರಿಸ್ತಾ ಇದ್ದಾರೆ.
ನಿಮ್ಮನ್ನು ಆಟ ಆಡ್ಸಿದ್ರಲ್ವಾ, ನಿಮ್ಮ ಆ ಥರ ಕಾಪಾಡ್ತಿದ್ದಾರೆ. ನಿಮ್ಮ ಪೂರ್ವಜರು ನಿಮ್ಮ ಜೊತೆಗಿದ್ದಾರೆ. ನಿಮ್ಮ ತಾಯಿ, ಮಹಾತಾಯಿ, ಮಹಾಕಾಳಿ ಆಯಿತಾ, ಇನ್ನೇನು ಹೇಳಲಿ ನಾನು. ಅವರು ಇದ್ದಾರೆ ನಿಮ್ಮ ಜೊತೆಗೆ. ಇದ್ದಿದ್ದರಿಂದ ಅವ್ರು ಮಾಡಿದ ಅನ್ಯಾಯ ಎಲ್ಲ ಏನೂ ಅಷ್ಟು ಏನು ಎಫೆಕ್ಟ್ ಆಗ್ತಾ ಇಲ್ಲ. ಆಗಿದೆ, ತೊಂದರೆ ಆಗಿದೆ, ಆಗಿಲ್ಲ ಅಂತಲ್ಲ. ಬಟ್ ಅವ್ರು ಅಂದ್ಕೊಂಡ ಹಾಗೆ ಆಗಿಲ್ಲ. ಬಟ್ ಈಗಲೂ ಹದ್ದಿನ ಕಣ್ಣು ಇಟ್ಟಿದ್ದಾರೆ ಅಂತಲೇ ಹೇಳ್ತಾ ಇದ್ದಾರೆ ಆಯಿತಾ. ಇರಿ ಇವಾಗ ನೋಡೋಣ ಇನ್ನೊಂದು. ಕಾರ್ಡ್ ಬಿತ್ತು ನೋಡಿ. ಮೈ ಗಾಡ್, ಏಸ್ ಆಫ್ ಸೋರ್ಸ್ 3 ಕಾರ್ಡ್ ಬಿತ್ತು, ಹಾಗೆ ತೊಗೊಂಡಿದ್ದೀನಿ. ಸೊ ನೋಡಿ, ಏಸ್ ಎರಡೆರಡು ಕಾರ್ಡ್ ಬಂದಿರೋದು. ಇದು ಫ್ಯಾಮಿಲಿಯವರು ಅಂತಲೂ ತೋರಿಸ್ತಾ ಇದ್ದಾರೆ. ಫ್ಯಾಮಿಲಿಯವರೇ, ಏಸ್ ಆಫ್ ಚಾಲಿಸ್. ಓಕೆ, ಅದಕ್ಕೆ 3 ಕಾರ್ಡ್ ಬಿತ್ತು. ಇದು 1 ಕಾರ್ಡ್ ತೊಗೊಳ್ಳೋಣ, ಏನು ಹೇಟರ್ಸ್ಗೆ ಏನು ಶಿಕ್ಷೆ ನೋಡೋಣ ಅಂತಂದರೆ 3 ಕಾರ್ಡ್ ಬಿತ್ತು ಆಯಿತಾ. ಸೊ ಇಲ್ಲೇನು ಹೇಳ್ತಾ ಇದ್ದಾರೆ, ಫಸ್ಟು ಫ್ಯಾಮಿಲಿಯವರೇನೆ ಮಾಡಿರೋದಿದು ಅಂತ ಹೇಳ್ತಾ ಇದ್ದಾರೆ ಆಯಿತಾ. ಫ್ಯಾಮಿಲಿಯವರೇನೆ ಮುಗಿಸೋ ಪ್ರಯತ್ನ ಮಾಡಿದ್ರು. ನಿಮ್ಮ ಫ್ಯಾಮಿಲಿಯವರೇನೆ ಆಯಿತಾ. ಇದು ಯಾರಾದರೂ ಇರ್ಬೋದು, ನಾನು ಹೇಳ್ದಂಗೆ ಅದೇ ವಿತಿನ್ ಅರೌಂಡ್ 40 ಇಯರ್ಸ್ ಆ ಥರ ಆಯಿತಾ. ಇವ್ರು ಮಾಡಿರೋ ಕೆಲಸ ಯಾವ ಥರ ಅಂತಂದರೆ, ಯಾವ ಥರ ಅಂತಾದರೆ, ನಿಮ್ಮ ಫ್ಯಾಮಿಲಿನ ಒಡೆಯೋ ಪ್ರಯತ್ನ ಮಾಡಿದ್ರಾ, ಇದು ನಿಮ್ಮ ಫ್ಯಾಮಿಲಿಯವರೇನೆ ಮಾಡಿರೋದು, ಫ್ಯಾಮಿಲಿಯವರೇನೆ ಆಯಿತಾ. ಇನ್ಯಾರೂ ಅಲ್ಲ. ಈ ಹದ್ದಿನ ಕಣ್ಣು ಇಟ್ಟಿದ್ದು ಫ್ಯಾಮಿಲಿಯವರೇನೆ ಅಂತ ಹೇಳ್ತಾ ಇದ್ದಾರೆ. ಎಷ್ಟು ಅಸಹ್ಯ ನೋಡು. ಮತ್ತೆ ಇಲ್ಲಿ ಅದೇ ಮೂನ್ ಸೈಕಲ್ ತೋರಿಸ್ತಾ ಇದ್ದಾರೆ. ಎಂಥ ನೆಗೆಟಿವಿಟಿ ಮಾಡಿರೋದು ಅಂತಂದರೆ, ನಿಮ್ಮ ಫ್ಯಾಮಿಲಿನ ಮುರಿಯೋಕ್ಕೆ ಆಯಿತಾ. ನಿಮ್ಮ ಮಕ್ಕಳ ತನಕನೂ ಬಿಟ್ಟಿಲ್ಲ, ಆ ಥರ ಒಂದು ನೆಗೆಟಿವಿಟಿ ಮಾಡಿದ್ದಾರೆ ಆಯಿತಾ. ಸುಮಾರು ವರ್ಷದಿಂದ ಮಾಡಿದ್ದಾರೆ ಅಂತಲೂ ಹೇಳ್ತಾ ಇದ್ದಾರೆ ಇದನ್ನು ಆಯಿತಾ. ಮನೆಯವರು, ಫ್ಯಾಮಿಲಿಯವರೇನೆ ಇದು. ಜೊತೆಗಿದು ಏಸ್ ಆಫ್ ಸೋರ್ಟ್ಸ್. ಓಕೆ, ಇದು ಇದೇ ಹೇಳಿದ್ನಲ್ಲ ಇಲ್ಲಿ, ಹೊಸ ಪ್ಲ್ಯಾನು ಇವ್ರದ್ದು. ಮಾಡಿದ್ದೇ ಏನೋ ಒಂದು ತೊಂದರೆ ಮಾಡೋಕ್ಕೆ ಫ್ಯಾಮಿಲಿಗೆ ಎಷ್ಟು ಥರ ಪ್ಲ್ಯಾನ್ ಮಾಡಿದ್ದಾರೆ ಅಂತ ತೋರಿಸ್ತಾ ಇದ್ದಾರೆ. ಬರೀ ಒಂಥರ ಅಲ್ಲ, ಸಿಕ್ಕಾಪಟ್ಟೆ ಪ್ಲ್ಯಾನ್ ಮಾಡಿದ್ದಾರೆ ಎಲ್ಲ ಥರ. ಇಲ್ಲಿ ಒಂಥರ ಏಟು ಕೊಡೋದು, ಅಥವಾ ಎಲ್ಲಾದರೂ ತೊಗೊಳ್ಳಿ, ಹೇಗೆ ಅಂತ ನಿಮಗೆ ಗೊತ್ತು ಆಯಿತಾ. ನಿಮ್ಗೆ ಅರ್ಥ ಆಗಬೇಕು. ಇವಾಗ ಇಷ್ಟರಲ್ಲಿ ಅರ್ಥ ಆಗಿರುತ್ತೆ ನಾನು ಇದಕ್ಕೆ ಹೇಳ್ತಾ ಇರೋದು ಏನು ಅಂತ. ಮನೆ ವಿಷಯದಲ್ಲಿ ತೊಗೊಳ್ಳಿ, ಅಥವಾ ಕೆಲಸದಲ್ಲಿ ಪ್ರಾಬ್ಲಮ್ಮು, ಅಥವಾ ಊಟ ತಿಂಡಿ ಪ್ರಾಬ್ಲಮ್ಮು, ಅಥವಾ ಹೆಲ್ತ್ ಇಶ್ಯೂಸ್ ಅಂತೂ ಸಿಕ್ಕಾಬಟ್ಟೆ ಆಯಿತಾ. ಮತ್ತು ಇನ್ನೊಂದು ಹೇಳ್ತಾ ಇದ್ದಾರೆ ನೋಡಿ ಇಲ್ಲಿ, ಇದು ನೋಡಿದ್ರೆ ಏಜ್ ಥರ ಕಾಣಿಸ್ತಾ ಇದೆ. ಮಗುನ ತೋರಿಸಿರೋದು ಮಾತ್ರ ಆಯಿತಾ, ಮಗು ಚಿಕ್ಕದು ಅಂತ. ಇಲ್ಲಿ ಇನ್ನೊಂದೇನು ಹೇಳ್ತಿದ್ದಾರೆ ಅಂದರೆ, ನಿಮ್ಮ ಹೆಲ್ತ್ ಮೇಲೆ ಯಾವ ಥರ ನೆಗೆಟಿವಿಟಿ ಮಾಡಿದ್ದಾರೆ ಅಂತಲೂ ತೋರಿಸ್ತಾ ಇದ್ದಾರೆ ಆಯಿತಾ. ಅಂದರೆ ಆ ಥರ ಒಂದು ಲುಕ್ ಬರ್ತಾ ಇದೆ, ಅಷ್ಟು ಚೇಂಜಸ್ ಬಂದ್ಬಿಟ್ಟಿದೆ, ಅಷ್ಟು ನೆಗೆಟಿವಿಟಿ ಮಾಡಿದ್ದಾರೆ ಅಂತಲೇ ತೋರಿಸ್ತಾ ಇದ್ದಾರಪ್ಪ ಫ್ಯಾಮಿಲಿಯವರು ಅಂತ. ಅರ್ಥ ಆಯ್ತಾ. ಓಕೆ, ಆ್ಯಂಡ್ ಹೊಸ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಹೊಸ ಪ್ಲ್ಯಾನ್ ಅಂತೆ, ಒಂದೊಂದು ಸಲಕ್ಕೆ ಒಂದೊಂದು ಥರ ಪ್ಲ್ಯಾನು. ಹೇಗೆ ನಿಮ್ಮನ್ನು ಮುಗಿಸೋದು ಅಷ್ಟೇ, ಇನ್ಯಾವ ಥರನೂ ಅಲ್ಲ. ನಿಮ್ಮ ಖುಷಿ, ನಿಮ್ಮ ಸಂತೋಷ, ನಿಮ್ಮ ಫ್ಯಾಮಿಲಿ, ನೀವು ಗಂಡ ಹೆಂಡತಿ ಮಕ್ಕಳು ಮಗು ಅಂತಾನೆ ಒಂದೇ ತೋರಿಸ್ತಾ ಇದ್ದಾರೆ. ಸೊ ನಿಮಗೆ ಗೊತ್ತು, ಈ ಜಾಸ್ತಿನೂ ಇರ್ಬೋದು. ನಿಮ್ಮ ಜೀವನಕ್ಕೆ ಹೇಗೆ ಅನ್ವಯಿಸುತ್ತೆ ಹಾಗೆ ತೊಗೊಳ್ಳಿ ಆಯಿತಾ. ಈಗೇನು ಕಾರ್ಡ್ ಬಂದಿರೋದು ನಾನು ಅದನ್ನು ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ಆ ಥರ ಅಂತಲೂ ತೋರಿಸ್ತಾ ಇದ್ದಾರೆ. ಇವಾಗ ಹೇಗೆ ನಿಮ್ಮಿಬ್ಬರನ್ನ ದೂರ ಮಾಡಬೇಕು, ಯಾವುದಕ್ಕೋಸ್ಕರ ಮಾಡಿದ್ದಾರೆ ಅಂತ ಬರ್ತಾ ಇಲ್ಲ ಇಲ್ಲಿ ಆಯಿತಾ. ಆ ಥರ ಕಾರ್ಡ್ ಬಂದಿಲ್ಲ. ಇಲ್ಲಂತೂ ಕ್ಲಿಯರ್ ಬಂತು, ಆಸ್ತಿಗೆ ಅಂತ ಒಂಥರ ಸೆಕೆಂಡ್ ಇದೆ ಎನರ್ಜಿ. ಬಟ್ ಇದು ಆಸ್ತಿಗೆ ಅಂತ ಆ ಥರ ಬಂದಿಲ್ಲ. ಬಟ್ ಮಾಡ್ತಾ ಇರೋದಂತೂ ಖಂಡಿತ ಆಯಿತಾ. ಸಿಕ್ಕಾಬಟ್ಟೆ ಮಾಡಿದ್ದಾರೆ. ಭಗವಂತನ ಆಶೀರ್ವಾದ ಆಗಿದೆ. ಬರೀ ಅಷ್ಟೇ ನೋಡಿ. ಮತ್ತೆ 8 ಆಫ್ ಚಾಲಿಸ್ ಬರ್ತಾ ಇದೆ, 8 ಆಫ್ ಕಪ್ಸ್. ಇದು ಬರೀ ಮುಗಿಸ್ಬೇಕು ಅಂತ ಫಸ್ಟು ಟ್ರೈ ಮಾಡಿದ್ರಂತೆ. ನೀನು ಬೇರೆ ಮಾಡೋಕ್ಕೆ ನೀವು ಬಿಟ್ಟು ಹೊಟ್ಟೋಗ್ಬಿಡ್ಬೇಕು. ಓ ಮೈ ಗಾಡ್, ಇಲ್ಲೂ ಇದೆ ನೋಡಿ ಮಗು. ನಾನು ಇದು ನೋಡೇ ಇಲ್ಲ ಆ್ಯಕ್ಚುಲಾಗಿ. ಇಲ್ಲಿ ಕಾಣುತ್ತಾ, ಇಲ್ಲಿ ನೋಡಿ ಪಾಪ ಎಷ್ಟು ಸ್ಯಾಡಾಗಿ ತಾಯಿ ಮಗುಗೆ ಎಷ್ಟು ಹೆಂಗಿದೆ ನೋಡು, ಕಾಡಲ್ಲಿ ಕೂತ್ಕೊಂಡು, ಯಾರೂ ಇಲ್ಲ ಜೊತೆಗೆ ಆಯಿತಾ. ಆ ಥರ ಮಾಡಿರೋದಿದು ನೆಗೆಟಿವಿಟಿ. ಪಾಪ ಇದು ಹಾಕ್ಕೊಂಡು ಬೆಂಕಿ ಹಾಕ್ಕೊಂಡು ಕೂತಿದ್ದಾರೆ ಮಗುಗೆ, ಊಟ ತಿಂಡಿ ಏನೂ ಇಲ್ಲದಾಗೆ. ಅಂದರೆ ಮನೆಯಿಂದ ಆಚೆ ಹೋಗಬೇಕು ಅನ್ನೋ ಥರನೇ ತುಂಬ ಮಾಡಿದ್ರು ನೆಗೆಟಿವಿಟಿ. ಆದರೆ ನೀವು ಇದು ಮೂನ್ ಸೈಕಲ್ ಬಂದಿದೆ, ಸಖತ್ತಾಗಿ ನೆಗೆಟಿವಿಟಿ ಮಾಡಿದ್ರು. ಬಟ್ ನೀವು ಸಪ್ರೇಟೇ ಇದ್ದೀರಾ, ಸಪ್ರೇಟ್ ಆದ ಹಾಗೇ ಇದೆ ಇದು. ಲೈಕ್ ಹೇಗೆ ಅಂದರೆ,
ಇದ್ದರೂ ಓಕೆ ಹಸ್ಬೆಂಡ್ ಅಂತ ಇದ್ದರೂ ಕೂಡ ಇಲ್ಲ ಆ ಥರ. ಅಂದರೆ ಅಷ್ಟು ನೆಗೆಟಿವಿಟಿ ತುಂಬಿರೋದು ಅಂತ ತೋರಿಸ್ತಾ ಇದ್ದಾರಪ್ಪ ಇವಾಗ. ಅದೇ ಫ್ಯಾಮಿಲಿಯವರೇ ಮಾಡಿರೋದು, ಫ್ಯಾಮಿಲಿಯವರು ಅಂತ ತೋರಿಸ್ತಾರೆ. ಅದಕ್ಕೆ 3 ಕಾರ್ಡ್ ಬಿತ್ತು. ಈ ಥರ ಹರಡಿರೋದು, ಜೊತೆಗೆ ಈ ಥರ ಹಚ್ಕೊಟ್ಟಿರೋದು. ನೀವು ಹಸ್ಬೆಂಡ್ಗೆ ಅಥವಾ ನಿಮ್ಮ ವೈಫ್ಗೆ, ನೀವು ಯಾರು ನೋಡ್ತಾ ಇದ್ದೀರಾ ಈ ಥರ ಆಗಿದೆ ನಿಮ್ಮ ಲೈಫಲ್ಲಿ ಅಂತಂದರೆ, ನಿಮ್ಮ ಹಸ್ಬೆಂಡಿಗೆ ಹಚ್ಕೊಟ್ಟಿರೋದು ಅವರ ಫ್ಯಾಮಿಲಿಯವರು, ಅವ್ರ ಫ್ಯಾಮಿಲಿಯವರು, ಅಥವಾ ನೀವು ಈ ಥರ ಅಂತ ತೋರಿಸ್ತಾ ಇದ್ದಾರೆ. ಅರ್ಥ ಆಗಿರುತ್ತೆ ನಿಮ್ಗೆ ಇವಾಗ, ಆಯಿತಾ? ಆದರೆ ಹೊಸ ಪ್ಲ್ಯಾನ್ ಮಾಡಿ ಮಾಡಿ ನಿಮ್ಮನ್ನು ಆಚೆ ಕಡೆನೇ ಕಳಿಸ್ಬಿಡ್ಬೇಕು ಅಂತ ಭಾಳ ಪ್ರಯತ್ನ ಪಟ್ಟರು. ನಿಮ್ಮನ್ನು, ನಿಮ್ಮ ಮಗುನ, ಆಯಿತಾ? ಇದು ಮಗನಾದ್ರೂ ಇರ್ಬೋದು, ಮಗಳಾದರೂ ಇರ್ಬೋದು. ಅಂದರೆ ನೀವು ಮನೆಯಿಂದ ಆಚೆ ಹೋಗಂತ ನಿಮ್ಮ ಮನೆ ಮೇಲೂ ಕಣ್ಣಿರ್ಬೋದು. ಅದಕ್ಕೆ ಈ ಥರ ಎಲ್ಲ ಮಾಡಿದ್ದಾರೆ ನೆಗೆಟಿವಿಟಿ, ಆಯಿತಾ? ಸೊ ಇದು ಫ್ಯಾಮಿಲಿಯವರು ಅಂತ ತೋರಿಸ್ತಾ ಇದ್ದಾರೆ ಇಲ್ಲಿ. ಒಂದೊಂದು ಸಲ ಒಂದೊಂದು ಪ್ಲ್ಯಾನು ನಾನು ಹೇಳಿದೆ ನೋಡಿ, ಬೇಕಂದರೆ ಸಿಕ್ಕಾಪಟ್ಟೆ ಪ್ಲ್ಯಾನ್ಗಳು ಮಾಡ್ತಿದ್ದಾರೆ ಅಂತ. ಹೊಸ ಪ್ಲ್ಯಾನು ಇದು ಅದೇ ಸೇಮ್ ಬಂತು. ಮತ್ತು ಹೊಸ ಪ್ಲ್ಯಾನ್ ಮಾಡಿ ಕಳ್ಸೋಕ್ಕೆ ನೋಡಿದ್ರು ಮನೆಯವರೇ. ಬಟ್ ಮುಗ್ಸೋಕ್ಕೆ ಪ್ರಯತ್ನ ಮಾಡಿದ್ರು, ಎಲ್ಲ ಥರ ಲೈಫ್ ಮುಗಿಸಿ. ಇದೇನೋ ಆಸ್ತಿ ನಿಮ್ಮನ್ನು ಈ ಥರ ಕಾಡುಗಟ್ಟೋ ಪ್ರಯತ್ನ ಆ ಥರ ಮಾಡ್ತಾ ಇದ್ದಾರೆ ಅಂತಂದರೆ, ಸೊ ಮನೆಯಿಂದ ಆಚೆ ಅಟ್ಟಬೇಕು, ಹೋಗ್ಬಿಡ್ಬೇಕು ನೀನು ಅಂತ ಮಾಡಿದ್ದಾರೆ ಇಲ್ಲಿ. ಬಟ್ ಅದಕ್ಕೆ ಆಗಲಿಲ್ಲ ಅಂತಾನೆ. ಓಕೆ, ಆಗಲಿಲ್ಲ ಅಂತಲೇ ಇದು ನೆಕ್ಸ್ಟ್ ಸ್ಟೆಪ್ ಮಾಡಿರೋದು, ಫೈನಲ್ ಸ್ಟೆಪ್ ಇದು. ಕ್ಲೋಸ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ, ಆಯಿತಾ? ಇದು ಯಾವ ಥರನಾದ್ರು ಕ್ಲೋಸ್ ಅಂತ ಅಂದ್ಕೊಳ್ಳಿ ನೀವು. ಇಲ್ಲ ಫೈನಲ್ ಡೆತ್ತೇ ಆಗಬೇಕು ಅಂತ ಈಗಲೂ ನೆಗೆಟಿವಿಟಿ ನಡೀತಿದೆ. ಇದು ಥರ್ಡ್ ಒನ್ ಮಾತ್ರ ಅಯ್ಯೋ ಕರೆಕ್ಟು. ಥರ್ಡ್ ಒನ್ ಮಾತ್ರ ಓಕೆ, ಇದು ನಡೀತಾನೇ ಇದೆ ನೆಗೆಟಿವಿಟಿ, ಇನ್ನೂ ನಡೀತಾ ಇದೆ, ಕಣ್ಣಿಟ್ಟೇ ಇದ್ದಾರೆ. ಆದರೆ ಅದಕ್ಕೆ ಇದೆರಡು ಕಾರ್ಡ್ ಬಂದಿರೋದು. ನಿಮ್ಮ ನಂಬಿಕೆ ಶ್ರದ್ಧೆ ಏನಿದೆ, ಅವ್ರು ನಿಮ್ಮ ಜೊತೆ ಇದ್ದಾರೆ, ನಿಮ್ಮ ಪೂರ್ವಜರು ನಿಮ್ಮ ಜೊತೆಗಿದ್ದಾರೆ, ಆಯಿತಾ? ಇನ್ನೇನು ಅವ್ರು ಏನೂ ಮಾಡೋಕ್ಕಾಗಲ್ಲ, ಅವ್ರಿಗಿದೆ ಗ್ರಹಚಾರ ಕೆಟ್ಟಿದೆ, ಅದಕ್ಕೆ ಹಿಂಗೆಲ್ಲ ಆಡ್ತಾ ಇರೋದು. ಸೊ ಇದು ಯಾವ ಥರ ತಿರುಗತ್ತೆ ಇನ್ನೊಂದು ಸಲ ಕೇಳ್ತೀನಿ, ಆಯಿತಾ? ಕಾರ್ಡ್ ಇನ್ನೊಂದು ಕೊಟ್ಟರೆ ನೋಡೋಣ ಅಷ್ಟೇ. ಬಟ್ ಇದು ಅವರು ಪಾಪದ ಬುತ್ತಿ ತುಂಬಬೇಕಲ್ಲ, ಅದಕ್ಕೆ ಈ ಥರ ಅಂತ ಹೇಳ್ತಾ ಇದ್ದಾರೆ. ಓಕೆ, ನೋಡೋಣ ಇಲ್ಲಿ ಬೇರೆ ಡೆಕ್ಕಿಂದ ನೋಡೋಣ. ಬಾಬಾ ಪ್ಲೀಸ್ ಗೈಡ್ ಮಾಡಿ. ಈ ಥರ್ಡ್ ಪೈಲ್ ಏನು, ಅವರ ಶಿಕ್ಷೆ ಏನು ಅಂತ ಹೇಳಿ ಬಾಬಾ. ಈ 3 ಎನರ್ಜಿನಲ್ಲಿ 3ನೇ ಎನರ್ಜಿ ಅವರು, ನೀವು ಕಾಪಾಡ್ತಾ ಇದ್ದೀರಾ ಅಂತ ಹೇಳಿದ್ದೀರಾ, ಪೂರ್ವಜರ ಆಶೀರ್ವಾದ ಇದೆ ಅಂತ ಹೇಳ್ತಾ ಇದ್ದೀರಾ, ಅವರ ನಂಬಿಕೆ ಶ್ರದ್ಧೆ ಮೋಸ ಆಗಿಲ್ಲ ಅಂತ ಹೇಳ್ತಾ ಇದ್ದೀರಾ, ಆಯಿತಾ? ಬಟ್ ಅವರ ಹೇಟರ್ಸ್ಗೆ ಏನು ಶಿಕ್ಷೆ ಏನು ಹೇಳ್ಬಿಡಿ ಬಾಬಾ. ಒಂದು ಕಾರ್ಡ್ ಕೊಡಿ, ಏನು ಹೇಳಬೇಕು? ಫ್ರಸ್ಟ್ರೇಷನ್ ನೋಡಿ, ಇನ್ನೂ ಮಾಡ್ತಿದ್ದಾರೆ ಅಂದೆ ನಾನು, ಅರ್ಥ ಆಯ್ತಾ? ನೋಡಿ ಕಾರ್ಡ್ಸ್ ಯಾವ ಥರ ಬರುತ್ತೆ ನನಗೆ. ಇದು ಬೇರೆ ಡೆಕ್ಕಿಂದ ತೆಗಿತಾ ಇದ್ದೀನಿ, ಅದಕ್ಕೇನೆ ಅವರು ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ನೋಡಪ್ಪ, ನಾನು ಇದಕ್ಕಿಂತ ಇನ್ನೇನು ಹೇಳಲಿ ನಾನು. ಫ್ಯಾಮಿಲಿಯವರೇನೇಪ್ಪ, ಇದು ಸುಳ್ಳಲ್ಲ, ಆಯಿತಾ? ನೀವು ಮಾಡ್ತಾ ಇರೋದು ನಿಮ್ಮನ್ನು ಆಚೆ ಅಟ್ಟಬೇಕು ಅಂತ. ಅಂದರೆ ನಿಮ್ಮ ಮನೆ ಮೇಲೆ, ನಿಮ್ಮ ಆಸ್ತಿ ಮೇಲೆ ಕಣ್ಣು ಅಂತಲೇ ತೋರಿಸ್ತಾ ಇದ್ದಾರೆ ನನಗೆ ಕ್ಲಿಯರಾಗಿ. ಇವಾಗ ಫ್ರಸ್ಟ್ರೇಷನ್ ಬಂದಿದೆ ನೋಡಿ, ಫ್ರಸ್ಟ್ರೇಟ್ ಆಗಿ ಹೋಗ್ತಿದಾರಂತೆ, ತಲೆ ಕೆಟ್ಟೋಗ್ತಿದೆಯಂತ ಅವ್ರಿಗೆ. ಯಾಕೆ? ನಾವು ಮಾಡೋ ನೆಗೆಟಿವಿಟಿ ಏನೂ ನಡೀತಾ ಇಲ್ವಲ್ಲ, ಇನ್ನೇನು ಹೇಳಲಿ, ಇನ್ನು ಹೆಂಗೆ ಹರಡು ಅವ್ರನ್ನ ಸಪ್ರೇಟ್ ಮಾಡಿ ಆಸ್ತಿ ಹೊಡೀಲಿ ಅಂತ ತಲೆ ಕೆಟ್ಟು ಹೋಗ್ತಾ ಇದೆ. ಫ್ರಸ್ಟ್ರೇಷನ್ ಬಂದಿದೆ ನೋಡಿ ಕಾರ್ಡು, ಆಯಿತಾ? ಓಕೆ, ಸೊ ಈ ಥರ ಇದೆ, ಆಯಿತಾ? ಸೊ ಇದು ಆಯಿತು. ಈಗ 3 ಎನರ್ಜಿ ಏನು ಬಂತು, ಇನಿಷಿಯಲ್ ನೋಡ್ಬಿಡೋಣ. ಸೊ ನೋಡೋಣ, ಈಗ ಫ್ರಸ್ಟ್ರೇಟ್ ಆಗಿ ಹೋಗ್ತಿದ್ದಾರಂತೆ ನೋಡಿ, ತಲೆ ಕೆಟ್ಟೋಗ್ತಿದೆ ಅವ್ರಿಗೆ. ಏನು ಮಾಡಿದ್ರು ಏನೂ ನಡೀತಾ ಇಲ್ವಲ್ಲ ಅಂತ ಅವ್ರಿಗೆ ಗೊತ್ತಿಲ್ಲ ನೀವು ಯಾವ ಥರ ಪ್ರೊಟೆಕ್ಟ್ ಆಗಿದ್ದೀರಾ ಅಂತ. ಎಸ್ಪೆಷಲಿ ಇದು ಥರ್ಡ್ ಎನರ್ಜಿ ಅಂತೂ ಅವ್ರಿಗೆ ಗ್ರಾಚಾರ ಕಾದಿದೆ ಅವ್ರಿಗೆ, ಡೆಫಿನೆಟಾಗಿ ಹೇಳ್ತೀನಿ. ಅಂತಿಂಥ ಗ್ರಾಚಾರ ಅಲ್ಲ, ಆಯಿತಾ? ಓಕೆ, ನೋಡ್ತಾ ಹೋಗೋಣ ಬೇಗ. 6 ಇದು ಯಾರ್ಯಾರ ಹೆಸರು ಇರ್ಬೋದು ಇದು ಅಂತ ಹೇಳ್ಬಿಡ್ತೀನಿ. ಇದು ಹೆಸರಿನ ಮೊದಲನೇ ಅಕ್ಷರ, ಅದಕ್ಕೆ ಫಸ್ಟೇ 6 ಬಂತು, ಅದನ್ನು ಹೇಳು ಅಂತಿದ್ದಾರೆ. ಈಗ ಹೆಸರು ರೂಪಶ್ರೀ ಅಂತ ತೊಗೊಂಡ್ರೆ ಫಸ್ಟು 6, ಓಕೆನಾ? 6 ಆ ಥರ ಅಂತ ಹೇಳ್ತಾ ಇದ್ದಾರೆ. ಇದು ನಿಮ್ಮದು ಹೆಸರು ಇರ್ಬೋದು, ಓಕೆನಾ? ಅಥವಾ ನಿಮ್ಮ ಹೇಟರ್ಸ್ದು ಹೆಸರು ಇರ್ಬೋದು,
ಅರ್ಥ ಆಯ್ತಾ? ಅವ್ರ ಹೆಸರು ಆರಿಂದ ಶುರು ಆಗ್ಬೋದು, ಆ ಥರ ಅಂತ ಹೇಳ್ತಿದ್ದಾರೆ. ಅವ್ರದ್ದಾದರೂ ಇರ್ಬೋದು, ನಿಮ್ಮದಾದ್ರೂ ಇರ್ಬೋದು. ಸೊ ಇದು 3 ಎನರ್ಜಿ ಇದೆ, ಅರ್ಥ ಮಾಡ್ಕೊಳ್ಳಿ. 3 ಜನರ ಹೇಟರ್ಸ್ ಇದ್ದಾರೆ, 3 ಜನ ನೀವು ಏನು ಅನುಭವಿಸಿದ್ದೀರಾ, ನಿಮ್ಮ ಫ್ಯಾಮಿಲಿಯವ್ರು ಏನು ಅನುಭವಿಸಿದ್ದಾರೆ. ಸೊ ಎಲ್ರದ್ದು ಇದೆ, ಎಲ್ರದ್ದು ಇರ್ಬೋದು, ಅರ್ಥ ಆಯ್ತಾ? ಅದು ಹೇಳ್ತಿದ್ದಾರೆ. ಯು RBEU ಮತ್ತು ಇನ್ನೊಂದು ಬಂದಿದೆ. ಸೊ ಇದು ಹೆಸರಲ್ಲಿ ರೂಪಶ್ರೀ ಅಂದರೆ ಓ ಮೈ ಗಾಡ್ ನೋಡಿ, ಅಂತ ಬರುತ್ತೆ ನನ್ನ ಹೆಸರಲ್ಲೇ. ಸೊ ಆ ಥರ ಆಯಿತಾ. ಆರ್ ಇನ್ನೊಂದು ಬಂತು, ಇದೆ ನೋಡಿ, HE ಇನ್ನೊಂದು. ಇದೇನಿದು ಇಷ್ಟೊಂದು ಬರ್ತಾ ಇದೆ. S ಓಕೆನಾ. ಇದು X ಇದೆ. X ಇದು ಕ್ಲೋಸ್ ಮಾಡೋದಕ್ಕೆ ಅಂತ ಹೇಳ್ತಾ ಇದ್ದಾರೆ. X ಕ್ಲೋಸ್ ಅಂತ 10 ಅವ್ರದ್ದು ಡೇಟ್ ಆಫ್ ಬರ್ತ್ ಇರ್ಬೋದು, ಇಲ್ಲ ನಿಮ್ಮ ಡೇಟ್ ಆಫ್ ಬರ್ತ್ ಇರ್ಬೋದು, ಆ ಥರ ಅಂತ. ಸೊ ಇದು ಜಾಸ್ತಿ ಎನರ್ಜಿ ತೆಗ್ದಿದ್ದೀನಿ ಆಯಿತಾ. ಸೊ ಹಾಗಾಗಿ ನೋಡಿ 17 ಇದೆ ಡೇಟ್ ಆಫ್ ಬರ್ತು, 24 ಇರ್ಬೋದು ಡೇಟ್ ಆಫ್ ಬರ್ತ್, 26 19 23 22 ಬಂತು, 15 1. ಓ ಮೈ ಗಾಡ್. ಓಕೆ ಆಯಿತಾ, ಸರಿ. ಇವಾಗ ಸೊ ಇದೇನಂತಂದರೆ ಹೇಳ್ತೇ ಹೋಗ್ಬಿಡ್ತೀನಿ ಇನ್ನೊಂದು ಸಲ. RBEUEREHEOSX ಓಕೆನಾ. ಡೇಟ್ ಆಫ್ ಬರ್ತ್ ಬಂದು 10/17/24, 26/19/23, 22/15/1. ಸೊ ಈ ಥರ ಇದೆ. ಇದು ನಿಮ್ಮದಾದರೂ ಇರ್ಬೋದು ಡೇಟ್ ಆಫ್ ಬರ್ತು, ಇಲ್ಲ ಇದು ನಿಮ್ಮ ಹೇಟರ್ಸ್ ಆದರೂ ಇರ್ಬೋದು ಡೇಟ್ ಆಫ್ ಬರ್ತ್, ಓಕೆನಾ. ಸೊ ಇದು ಇಲ್ಲಿ ತನಕ ಇದು ಇವತ್ತಿಗೆ ಈ ವಿಡಿಯೋ ಮುಗಿಸೋಣ. ಸೊ ನೀವು ನೋಡಿ ಇಷ್ಟ ಆಗಿದೆ ಅಂತಂದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹಾಗೆ ಹೊಸದಾಗಿ ನೋಡ್ತಾ ಇದ್ದೀರಾ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ, ಓಕೆನಾ. ಸೊ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಇಷ್ಟು ಸಮಯ ಕೊಟ್ಟು ನೋಡಿ, ಬ್ಯೂಟಿಫುಲ್ ಕಮೆಂಟ್ಸ್ ಹಾಕಿ, ಇದು ಚಾನೆಲ್ನ ಯಾರು ಎನ್ಕರೇಜ್ ಮಾಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಸೊ ನಂದು ಫೋನ್ ನಂಬರ್ ಇದೊಂದೇ ಇರೋದು, 9980800552 ಅಂತ, ಓಕೆನಾ. ಸೊ ಫೋನ್ ನಂಬರು ಇಟ್ಟಿದ್ದೀನಿ ಇಲ್ಲೇ. ಸೊ ಮತ್ತೆ ಸಿಗುವ. ಥ್ಯಾಂಕ್ ಯು.